ಕಲ್ಯಾಣ ಪಟ್ಟಣದ ಸಾಲಲ್ಲಿ ಚೆನ್ನೈ ಬಗ್ಗೆ ಒಂದು ದೊಡ್ಡ ಉಲ್ಲೇಖಗಳು ಬರುತ್ತೆ. ಸೊ ಮೌಖಿಕ ಪರಂಪರೆ ಹೆಂಗೆ ನೋಡಿದೆ, ಸೊ ಇಷ್ಟು ಭಾಗಗಳಲ್ಲಿ ಈ ಚರ್ಚೆಯನ್ನು ಮಾಡಬಹುದು ಅಂತ ಅನ್ಕೊಂಡು ನಾನು ಬಂದಿದ್ದೀನಿ. ನನ್ನ ಮಾತಿನ ಆರಂಭಕ್ಕೆ ಒಂದು ವಚನದ ಬಸವಣ್ಣನ ಒಂದು ವಚನದ ಮೂಲಕ ಶುರು ಮಾಡೋದು ಹೆಚ್ಚು ಸೂಕ್ತ ಅಂತ ಅನ್ಸುತ್ತೆ. ಅದು ಎಲ್ರಿಗೂ ನಿಮಗೆ ಗೊತ್ತಿರೋದು ಮತ್ತು ಬಹಳ ಪಾಪ್ಯುಲರ್ ಆಗಿರುವಂಥ ಒಂದು ವಚನ. ವೇದಕ್ಕೆ ಒರೆಯ ಕಟ್ಟುವೆ, ಶಾಸ್ತ್ರಕ್ಕೆ ನಿಗಳನಿಟ್ಟುವೆ, ತರ್ಕದ ಬೆನ್ನ ಭಾರನೆತ್ತುವೆ, ಆಗಮದ ಮೂಗ ಕೊಯ್ವೆ, ನೋಡಯ್ಯ ಮಹಾದಾನಿ ಕೂಡಲ ಸಂಗಮ ದೇವಾ, ಮಾದಾರ ಚೆನ್ನಯ್ಯನ ಮನೆಯ ಮಗನಾನಯ್ಯ ಅಂತ ಬಸವಣ್ಣ. ಅರೆ ಏನಿದು? ಇದನ್ನ ನಾವು ಸ್ವಲ್ಪ ಹಿಸ್ಟಾರಿಕಲ್ ಈ ವಚನವನ್ನ ತಗೊಂಡ್ರೆ ಇಲ್ಲಿ ವೇದ, ಶಾಸ್ತ್ರ, ತರ್ಕ, ಆಗಮ ಇವುಗಳು ವೈದಿಕ ಶಾಹಿಯ ಸನಾತನತೆಯನ್ನ ರೆಪ್ರೆಸೆಂಟ್ ಮಾಡ್ತಿದೆ. ಅದಕ್ಕೆ ಬಸವಣ್ಣ ಕೌಂಟರ್ ಕೊಡ್ತಿರೋದು ಮಾದಾರ ಚೆನ್ನಯ್ಯನ ಎದುರಿಗಿಟ್ಟು ಅವುಗಳನ್ನ ಕೌಂಟರ್ ಮಾಡ್ತಿದ್ದಾರೆ. ಇನ್ನು 12ನೇ ಶತಮಾನದ ಭೌಗೋಳಿಕ ಮತ್ತು ಅಲ್ಲಿನ ಸಾಮಾಜಿಕ ವಿದ್ಯಮಾನಗಳನ್ನ ನೋಡಿದ್ರೆ ಹೊರೆ ಕಟ್ಟುವುದು, ಬೆನ್ನ ಭಾರನೆತ್ತುವುದು, ನಿಗಳನೆತ್ತುವುದು, ಮೂಗ ಕೊಯ್ಯುವುದು ಇವೆಲ್ಲವೂ ಅಪರಾಧಕ್ಕೆ ಕೊಡುತ್ತಿದ್ದ ಶಿಕ್ಷೆಗಳು. ಸೊ ಇವೆಲ್ಲ ಅಪರಾಧಕ್ಕೆ ಕೊಡುತ್ತಿದ್ದ ಶಿಕ್ಷೆಗಳು ಅಂತಂದ್ರೆ ಈ ಶಿಕ್ಷೆಗಳನ್ನ ಯಾರು ಕೊಡ್ತಿದ್ರು ಅಂತಂದ್ರೆ ಇದು ಶೂದ್ರರು. ಯಾರು ದಲಿತರಾಗಿದ್ರು ಅವರ ಮೂಲಕ ಈ ಶಿಕ್ಷೆಗಳನ್ನು ಕೊಡಿಸಲಾಗ್ತಿತ್ತು. ಇದು ಅಂದ್ರೆ 12ನೇ ಶತಮಾನದಲ್ಲಿ ಅಪರಾಧಗಳನ್ನು ಮಾಡಿದವರಿಗೆ ಕೊಡಬಹುದಾದ ಶಿಕ್ಷೆಗಳನ್ನ, ಅದು ದಲಿತರಿಂದ ಮಾಡಿಸಬಹುದಾದ ಶಿಕ್ಷೆಗಳನ್ನ ವೇದ, ಪುರಾಣ ಮತ್ತು ಏನು ಶಾಸ್ತ್ರ, ತರ್ಕ, ಆಗಮಕ್ಕೆ ರೂಪಕವಾಗಿಸಿದಾರಲ್ಲ ಬಸವಣ್ಣ. ಇದು ಬಹಳ ಇಂಟ್ರೆಸ್ಟಿಂಗ್ ಅಂತ ನನಗೆ ಅನ್ಸುತ್ತೆ. ಅಂದ್ರೆ ಮಾದಿಗ ಸಮುದಾಯ ಮಾಡ್ತಾ ಇದ್ದ ಕುಲವೃತ್ತಿಗಳನ್ನೇ, ಆ ಕುಲವೃತ್ತಿಯ ಚಿಹ್ನೆಗಳನ್ನೇ ಆಧರಿಸಿ ವಚನದ ಮೂಲಕ ವೇದ, ಆಗಮ, ಶಾಸ್ತ್ರಗಳಿಗೆ ಅವರು ಒಂದು ಸವಾಲನ್ನು ಒಡ್ತಿದಾರಲ್ಲ, ಇದು ಬಹಳ ಮುಖ್ಯ ಅಂತ ನನಗೆ ಅನಿಸ್ತಿದೆ. ಸೊ ಇಲ್ಲಿ ಮತ್ತೆ ಅವರು ಕೊನೆಗೆ ಹೇಳ್ತಾರೆ, ಇದಕ್ಕೆ ನಾನು ಏನ್ ಮಾಡ್ತೀನಿ ಅಂತಂದ್ರೆ ನಾವು ಹೇಳ್ತೀವಿ, ನಾವು ಜಗಳ ಮಾಡುವಾಗ ಅಥವಾ ಇನ್ಯಾರ ಸವಾಲು ಹಾಕುವಾಗ ನಾನು ಇಂಥವ್ರ ಮಗನಾಗಿ ಹುಟ್ಟಿದೆ ಅಂದ್ರೆ ನಾನು ಇದನ್ನ ಮಾಡಲ್ಲ ಅಂತ ನಾವು ಸವಾಲು ಹಾಕ್ತೀವಿ. ಸೊ ಅಂತ ಸವಾಲು ಬಸವಣ್ಣ ಯಾರಿಗೆ ಆಗ್ತಿದ್ದಾರೆ ಅಂದ್ರೆ ವೈದಿಕ ಶಾಹಿಗೆ ಆಗ್ತಿದ್ದಾರೆ. ನಾನು ಇದನ್ನೆಲ್ಲ ಮಾಡ್ತೀನಿ, ಯಾಕೆ ಮಾಡ್ತೀನಿ ಅಂತಂದ್ರೆ ನಾನು ಮಾದಾರ ಚೆನ್ನಯ್ಯನ ಮಗನಾಗಿರೋ ಕಾರಣಕ್ಕೆ ನಾನು ವೇದಕ್ಕೆ ಹೊರೆಯ ಕಟ್ತೀನಿ, ನಾನು ಶಾಸ್ತ್ರಕ್ಕೆ ನಿಗಳನಿಗ್ತೀನಿ, ತರ್ಕದ ಬೆನ್ನ ಭಾರನೆತ್ತುವೆ ಅಂತ ಬಸವಣ್ಣ ವೈದಿಕ ಶಾಹಿಗೆ ಚಾಲೆಂಜ್ ಮಾಡೋದು ಹೆಂಗೆ ಅಂತಂದ್ರೆ ನಾನು ಮಾದಾರ ಚೆನ್ನಯ್ಯನ ಮಗ, ಹಂಗಾಗಿ ನಾನು ಇದನ್ನೆಲ್ಲ ಮಾಡ್ತೀನಿ ಅಂತ. ಸೊ ನಮಗೆ ಒಂದು ವಚನ ಇಡೀ ಮಾದಾರ ಚೆನ್ನಯ್ಯನ ಫಿಲಸಾಫಿಕಲ್ ಆದಂತ ಒಂದು ರೂಟ್ಸ್ ನಮಗೆ ಕನೆಕ್ಟ್ ಮಾಡುತ್ತೆ. ಅರೆ ಏನಿದು ಬಸವಣ್ಣನಂತ ಬಸವಣ್ಣ ಮಾದಾರ ಚೆನ್ನಯ್ಯನ ಮಗ ಇರೋ ಕಾರಣಕ್ಕೆ ಇದನ್ನೆಲ್ಲ ಮಾಡ್ತೀನಿ ಅಂತ ಹೇಳೋದು ಅಂದ್ರೆ, ಮತ್ತೆ ವೈದಿಕ ಶಾಹಿ ವಿರುದ್ಧದ ಈ ಬಸವಣ್ಣನ ಮೇಲೆ ಎಷ್ಟು ದೊಡ್ಡ ಇನ್ಫ್ಲುಯೆನ್ಸ್ ಐತಂದ್ರೆ, ಈ ಮಾದಾರ ಚೆನ್ನಯ್ಯನ 10 ವಚನಗಳು ಸಿಕ್ಕಿದೆ, ಆದ್ರೆ ಇಡೀ ಬಸವಣ್ಣನ ವಚನಗಳಲ್ಲಿ ಮತ್ತೆ 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 ಮಾದಾರ ಚೆನ್ನಯ್ಯನ ವಚನಗಳ ಇನ್ಫ್ಲುಯೆನ್ಸ್ ನಮಗೆ ಕಾಣುತ್ತೆ. ಆದ್ರೆ ಕಲ್ಚರಲ್ ಪಾಲಿಟಿಕ್ಸ್ ಏನಂತಂದ್ರೆ, ಸಿ ವೀರಣ್ಣ ಅನ್ನೋರು ಅವರು ಕನ್ನಡ ಸಾಹಿತ್ಯದ ಚರಿತ್ರೆ ಬರೀತಾ ಹೇಳ್ತಾರೆ, ಇದು ಮಾದಾರ ಚೆನ್ನಯ್ಯನ ವಚನಗಳು ನೋಡಿದ್ರೆ ಬಸವಣ್ಣನ ಇನ್ಫ್ಲುಯೆನ್ಸ್ ಕಾಣುತ್ತೆ ಅಂತ. ನಿಜವಾಗ್ಲೂ ಆಶ್ಚರ್ಯ ಆಯ್ತು. ಬಸವಣ್ಣ ಸಕಲ ಪುರಾತನ ಅಂತ ಚೆನ್ನಯ್ಯನನ್ನ ಹಾಡಿ ಹೊಗಳಿ 35 ವಚನಗಳಲ್ಲಿ ಆತನೇ ನನಗೆ ಧೈರ್ಯ ಕೊಟ್ಟಿರೋದು, ವೈದಿಕ ಶಾಹಿ ವಿರುದ್ಧ ನನಗೆ ಮಾತಾಡೋದಕ್ಕೆ ಚೆನ್ನಯ್ಯ ನನಗೆ ಧೈರ್ಯ ಕೊಟ್ಟಿರೋದು ಅಂತ ಸ್ವತಃ ಬಸವಣ್ಣ ಹೇಳ್ತಾನೆ. ಆದ್ರೆ ಬಸವಣ್ಣನನ್ನು ಒಳಗೊಂಡಂತೆ ವಚನ ಪರಂಪರೆಯನ್ನು ಅಧ್ಯಯನ ಮಾಡುವಂತ ಸಿ ವೀರಣ್ಣನಂತವರು ಇದರಲ್ಲಿ ಎಲ್ಲೋ ಬಸವಣ್ಣನ ಇನ್ಫ್ಲುಯೆನ್ಸ್ ಕಾಣ್ತಿದೆ ಅಂತ ಹೇಳಿ. ಸೊ ನಾವು ಇದನ್ನ ರೀಚೆಕ್ ಮಾಡಿಲ್ಲ ಅಂತ ಅನ್ನಿಸ್ತು ನನಗೆ. ಸೊ ಈ ತರದ ಒಂದು ನೆಲೆಯನ್ನ ನಾವು ನೋಡ್ಬೋದು. ಈ ಅರ್ಥದಲ್ಲಿ ಮಾದಾರ ಚೆನ್ನಯ್ಯನ ಬಗೆಗಿನ ಅಧ್ಯಯನ ಇದೆಯಲ್ಲ ಬಹಳ ಮುಖ್ಯವಾದ ಅಧ್ಯಯನ. ಮತ್ತೆ ನಾವು ಅದನ್ನ ಇನ್ನೂ ಅಂದ್ರೆ ನನ್ಗನ್ಸೋದು ಯಾಕೆಂತಂದ್ರೆ ಎಲ್ಲ ಹೆಚ್ಚು ಕಡಿಮೆ ಮೇಲ್ಜಾತಿ ಅಧ್ಯಯನಕ್ಕಾದ್ರೆ ಮಾದಾರ ಚೆನ್ನಯ್ಯನ ಅಧ್ಯಯನ ಮಾಡಿದ್ದಾರೆ, ಅವರೇ ಇಂಟರ್ಪ್ರಿಟ್ ಮಾಡಿದ್ದಾರೆ. ಮತ್ತೆ ಅದು ಸಹಜ ಆಗಿತ್ತು. ಈ ಜಾನಪದ ಅಧ್ಯಯನ ಎಲ್ಲ ಅಧ್ಯಯನಗಳಿಗೂ ಮೇಲ್ಜಾತಿಯ ಮಧ್ಯಮ ವರ್ಗದ ಜಾತಿಯ ಅವರು ಮೊದಲು ಶಿಕ್ಷಣಕ್ಕೆ ಬಂದರು, ಹಂಗಾಗಿ ಅವರೇನೆ ಅಧ್ಯಯನಗಳು ತೆಕ್ಕೊಂಡ್ರು. ಆದ್ರೆ ಮತ್ತೆ ಅವರ ದೃಷ್ಟಿಕೋನ ಕೂಡ ಅವರದೇ ದೃಷ್ಟಿಕೋನದಲ್ಲಿ ಎಲ್ಲರನ್ನೂ ಇಂಟರ್ಪ್ರಿಟ್ ಮಾಡೋದಕ್ಕೆ ಟ್ರೈ ಮಾಡಿದ್ರು.
ನಾನು ಇದೇ ಹಿನ್ನೆಲೆಯಲ್ಲಿ ಜಾನಪದ ಅಧ್ಯಯನವನ್ನು ಕೂಡ ನಾನು ವಿಶ್ಲೇಷಣೆ ಮಾಡ್ತೀನಿ. ಸೊ ಅಂದರೆ ಇದು ನಾವು ಅಂದರೆ ದಲಿತ ಸಮುದಾಯದಿಂದ ಬಂದಂತಹ ಹೊಸ ತಲೆಮಾರು ಈ ಥರದ ಅಧ್ಯಯನಗಳನ್ನು ನಾವು ರೀಚೆಕ್ ಮಾಡಬೇಕಾಗಿದೆ. ಈ ಥರದ ಅಧ್ಯಯನಗಳಲ್ಲಿರೋ ಲೂಪ್ ಹೋಲ್ಸ್ ಏನಿದೆ ಅದನ್ನು ನಾವು ತೆಗಿಬೇಕಾಗಿದೆ, ಮತ್ತು ನಾವು ಹೊಸದಾಗಿ ಈ ಥರದ ಅಧ್ಯಯನದ ಒಂದು ಮಾಡಬೇಕಾಗಿದೆ ಅಂತ ನನಗೆ ಈ ಒಂದು ವಾರದಲ್ಲಿ ನಾನು ಚೆನ್ನೈಗೆ ಬಂದು ಎಲ್ಲ ಸ್ಟಡೀಸ್ನ ಎದುರಿಗಿಟ್ಕೊಂಡು ಅಧ್ಯಯನ ಮಾಡಿದಾಗ ನನಗೆ ಅನಿಸ್ತಂತೆ. ಇಲ್ಲಿ ಬಹಳ ಮುಖ್ಯವಾಗಿ ನಾನು ಮೊದಲನೇ ಭಾಗದಲ್ಲಿ ಕೆಲವು ಸಂಗತಿಗಳನ್ನ ಹೇಳೋದಾದರೆ ಬಹಳ ಮುಖ್ಯವಾಗಿ ನಾನು ಕಲ್ಚರಲ್ ಪಾಲಿಟಿಕ್ಸ್ ಬಗ್ಗೆ ಮಾತಾಡೋದು. ಬಹಳ ಮುಖ್ಯವಾಗಿ ಇಲ್ಲಿ ವಚನಗಳ ಮೇಲೆ ನಾವು ಮಾದಾರ ಚೆನ್ನಯ್ಯನನ್ನ ಕನ್ನಡ ಮತ್ತು ತಮಿಳು ಈ ಎರಡು ಭಾಷೆಯ ಕಲ್ಚರಲ್ ಎಕ್ಸ್ಚೇಂಜ್ನ ಭಾಗವಾಗಿ ನಾವು ಮಾದಾರ ಚೆನ್ನಯ್ಯನ ನೋಡಬೇಕಾಗಿದೆ. ಬಹುಶಃ ನನಗೆ ಆ ರೂಟಲ್ಲಿ ಯಾರು ಇದುವರೆಗೆ ಹೆಚ್ಚು ಚರ್ಚೆ ಮಾಡಿಲ್ಲ. ಯಾಕೆ ಅಂತಂದರೆ ಈ ಹೊತ್ತು ಅದನ್ನು ಕರ್ನಾಟಕ ತಮಿಳುನಾಡು ಅಂತ ಗಡಿ ಕೊರೆದು ಹೇಳ್ಬೋದಾದ್ರೂ ಕೂಡ ಚೆನ್ನಯ್ಯ ಬದುಕಿದ್ದ ಕಾಲಘಟ್ಟವನ್ನು ಇಟ್ಕೊಂಡು ನೋಡಿದರೆ ಆ್ಯಕ್ಚುಲಿ ತಮಿಳು ಮತ್ತು ಕನ್ನಡದ ಒಂದು ಮುಖಾಮುಖಿ ಮಾಡಿದಂತಹ ಒಂದು ಕಲ್ಚರಲ್ ಎಕ್ಸ್ಚೇಂಜ್ ಮಾಡಿದಂತಹ ಸಂಕೇತವಾಗಿ ನಾವು ಮಾದಾರ ಚೆನ್ನಯ್ಯನನ್ನ ನೋಡಬೇಕಾಗಿದೆ ಅಂತ ನನಗೆ ಅನಿಸುತ್ತೆ. ಮತ್ತು ಅವ್ರ ಪೊಲಿಟಿಕಲ್ ಎಕ್ಸ್ಚೇಂಜ್ ಕೂಡ ಆಯಿತು. ಉದಾಹರಣೆ 1102 ತನಕ ಕಂಚಿ ಪಟ್ಟಣವನ್ನು ಕರಿಕಾಲ ಚೋಳ ಆಳ್ತಾ ಇದ್ದ. ಸೇಮ್ ಅದೇ ಟೈಮಲ್ಲಿ ಕರ್ನಾಟಕದ ಪಾಲಿಟಿಕ್ಸ್ ಅಲ್ಲಿ ಕಲ್ಯಾಣ ಚಾಲುಕ್ಯರ 6ನೇ ವಿಕ್ರಮಾದಿತ್ಯ ಆಗ್ತಿದ್ದ. ಸೊ 6ನೇ ವಿಕ್ರಮಾದಿತ್ಯನು ಕರಿಕಾಲ ಚೋಳನ ಮಗಳನ್ನ ಮದುವೆ ಮಾಡಿಕೊಳ್ಳೋದ್ರ ಮೂಲಕ ಒಂದು ವೈವಾಹಿಕ ಸಂಬಂಧದ ಮೂಲಕ ಒಂದು ಕಲ್ಚರಲ್ ಒಂದು ರೂಟ್ ಅನ್ನ ಮಾಡ್ತಾರೆ. ಅಟ್ ದ ಸೇಮ್ ಟೈಮ್ ಅದೇ ಕರಿಕಾಲ ಚೋಳನ ಆಸ್ಥಾನದ ಅಲ್ಲಿದ್ದಂತಹ ಅಥವಾ ಅಲ್ಲಿ ಕುದುರೆಗೆ ಹುಲ್ಲು ಹಾಕುವ ಕೆಲಸವನ್ನು ಮಾಡ್ತಿದ್ದಂತಹ ಚೆನ್ನಯ್ಯ ಕೂಡ ಈ ಕಡೆ ಬರ್ತಾನೆ. ಅಂದ್ರೆ ಆ ಟ್ರಾವೆಲ್ ಎಲ್ಲಿಂದ ಕಂಚಿಯ ಪಟ್ಟಣದಿಂದ ಆತ ಕಲ್ಯಾಣಕ್ಕೆ ಬರುವ ಈ ರೂಟ್ ಇದೆಯಲ್ಲ, ಇದು ಒಂದು ಕಲ್ಚರಲ್ ಎಕ್ಸ್ಚೇಂಜಿನ ಭಾಗವಾಗಿ ನಾವು ರೀವಿಸಿಟ್ ಮಾಡಬೇಕಾಗಿದೆ ಅಂತ ನನಗೆ ಅನ್ನಿಸ್ತಿದೆ. ಇನ್ನು ವಚನಗಳನ್ನು ಬಹಳ ಆರಂಭಕ್ಕೆ ಅಧ್ಯಯನ ಮಾಡಿದಂಥವ್ರು ಪಾಗು ಅಳಕಟ್ಟಿಯವರು. ಪಾಗು ಅಳಕಟ್ಟಿಯವರೇ ಹೇಳ್ತಾರೆ, ಒಂದು ಬಸವಣ್ಣನಿಗಿಂತ ಹಿರಿಯ ಮತ್ತು ಬಸವಣ್ಣನ ಮೇಲೆ ತುಂಬಾ ಪ್ರಭಾವ ಬೀರಿದಂಥ ವಚನಕಾರ ಯಾರಾದ್ರೂ ಅದು ಮಾದಾರ ಚೆನ್ನಯ್ಯ ಅಂತ ಸ್ವತಃ ಪಾಗು ಅಳಕಟ್ಟಿಯವರು ಹೇಳ್ತಾರೆ. ಮತ್ತೆ ಅವರು 20 ವಚನಗಳಿದ್ದಾವೆ ಅಂತ ಹೇಳ್ತಾರೆ ಯಾರು, ಪಾಗು ಅಳಕಟ್ಟಿಯವರು. ಆದರೆ ಸಕಲ ಪುರಾತನ ವಚನಗಳನ್ನೆಲ್ಲ ನಾವು ಶೋಧನೆ ಮಾಡಿದಾಗ ಕೂಡ ನಮಗೆ ಈಗ ಚೆನ್ನಯ್ಯನ ಹೆಸರಲ್ಲಿ ಮತ್ತು ಅಂಕಿತದಲ್ಲಿ ಸಿಗೋದು ನಮಗೆ ಹೆಚ್ಚು ಕಡಿಮೆ 10 ವಚನಗಳು ಮಾತ್ರ ನಮಗೆ ಸಿಕ್ಕಿದೆ. ಸೊ ಈ ಅರ್ಥದಲ್ಲಿ ಇನ್ನು ನಾವು ಬಹಳ ಮುಖ್ಯವಾಗಿ ನೋಡೋದಾದ್ರೆ ಮಾದಾರ ಚೆನ್ನಯ್ಯ ಕ್ರಿಸ್ತಶಕ 1162ಕ್ಕಿಂತ ಹಿಂದೆ ಬದುಕಿದ್ದ ಅನ್ನೋದಕ್ಕೆ ನಮಗೆ ಸಾಕಷ್ಟು ಪುರಾವೆಗಳು ಸಿಗುತ್ತೆ, ಶಾಸನಗಳು ಸಿಗುತ್ತೆ, ಮತ್ತೆ ಅನೇಕ ಆಧಾರಗಳು ನಮಗೆ ಲಭ್ಯ ಇದೆ. ಸೊ ಈ ಆಧಾರವನ್ನು ಲಭ್ಯ ಇಟ್ಕೊಂಡು ನಾವು ನೋಡಿದ್ರೆ, ನಾನು ಮೊದಲೇ ಹೇಳ್ದಂಗೆ ಬಸವಣ್ಣನಿಗಿಂತ ಮೊದಲು, ಜೇಡರ ದಾಸಿಮಯ್ಯನಿಗಿಂತ ಮೊದಲು ಇದ್ದಂತಹ ಯಾರು ಡೋಹರ ಕಕ್ಕಯ್ಯನಿಗಿಂತ ಮೊದಲು ಬಹುಶಃ ಯಾರು ಮಾದಾರ ಚೆನ್ನಯ್ಯ. ಈ ಕ್ರೊನಾಲಜಿಯನ್ನ, ಈ ಹಿಸ್ಟಾರಿಕಲ್ ಬ್ಯಾಕ್ ಗ್ರೌಂಡ್ ಅನ್ನು ಇಟ್ಕೊಂಡು ನಾವು ಆದ್ಯ ವಚನಕಾರ ಅಂತ ನಾವು ಮಾದಾರ ಚೆನ್ನಯ್ಯನನ್ನ ಕರಿಬೇಕಾಗಿದೆ. ಯಾಕಂದ್ರೆ ನಮ್ಮ ವಚನ ಪರಂಪರೆಯ ಹಿಸ್ಟ್ರಿ ಏನು ಹೇಳ್ತಿದೆ, ಜೇಡರ ದಾಸಿಮಯ್ಯನನ್ನ ಆದ್ಯ ವಚನಕಾರ ಅಂತ ಹೇಳ್ತಿದೆ. ಆದರೆ ಈ ಹಿಸ್ಟಾರಿಕಲ್ ಎವಿಡೆನ್ಸ್ ಅನ್ನ ಇಟ್ಕೊಂಡು ನಾವೀಗ ಮತ್ತೆ ಹೊಸದಾಗಿ ಇಂಟರ್ಪ್ರಿಟ್ ಮಾಡಬೇಕು. ಮಾದಾರ ಚೆನ್ನಯ್ಯ ವಚನ ಪರಂಪರೆಯ ಪ್ರಥಮದ ವಚನಕಾರ ಅಂತ ನಾವು ಹೊಸದಾಗಿ ಅಧ್ಯಯನ ಮಾಡಬೇಕಾಗಿದೆ ಅಂತ ನನಗೆ ಅನಿಸುತ್ತೆ. ಇನ್ನು ಎಸ್ ವಿದ್ಯಾಶಂಕರ್ ಅವರು ಒಂದು ಸ್ಟಡಿ ಮಾಡಿದ್ದಾರೆ. ಅವರು ಹೆಚ್ಚು ಕಡಿಮೆ 2 ವಚನಕಾರರು, ಅಂದರೆ ಕರಿಕಾಲ ಚೋಳನ ಕಾಲದಲ್ಲಿದ್ದ ವಚನಕಾರ ಬೇರೆ, ಇಲ್ಲಿ ವಚನಗಳನ್ನು ಬರೆದ ಚೆನ್ನಯ್ಯ ಬೇರೆ ಅಂತ ಹೇಳ್ತಾರೆ. ಬಟ್ ಅದಕ್ಕೇನು ಪುರಾವೆಗಳು ಸಿಗಲ್ಲ. ಆನಂತರ ಆ ಒಂದು ಇದು ಬಿದ್ದೋಗುತ್ತೆ. ಇನ್ನೊಂದು ಅಧ್ಯಯನದಲ್ಲಿ ಬಹಳ ಮುಖ್ಯವಾದ ಗಮನ ಸೆಳೆಯುವುದು ಏನಂತಂದ್ರೆ, ಸದಾನಂದ ಕನವಳ್ಳಿ ಮತ್ತು ಸಿ.ವಿ. ಕೆರೆಮನೆ ಅವರು ಒಂದು ವೀರಶೈವ ಸಾಹಿತ್ಯ ಸಮೀಕ್ಷೆ ಅನ್ನುವಂಥ ಒಂದು ಪುಸ್ತಕದಲ್ಲಿ ಬಹಳ ಅದ್ಭುತವಾದ ಮತ್ತು ಬಹಳ ಈ ತನಕ ಹೆಚ್ಚು ಚರ್ಚೆಗೆ ಒಳಗಾಗದೇ ಇರುವಂಥ ಒಂದು ಘಟನೆಯನ್ನು, ಸಂಗತಿಯನ್ನು ಅವರು ಮುನ್ನೆಲೆಗೆ ತರ್ತಾರೆ. ಅದು ಏನು ಅಂತಂದ್ರೆ, ಬಹಳ ಮುಖ್ಯವಾಗಿ ಶ್ರೀಶೈಲದಲ್ಲಿ ಚಂದ್ರಗುಂಡ ಶಿವಾಚಾರ್ಯರು ಅಲ್ಲಿ ಒಂದು ಅನುಭವ ಕೇಂದ್ರವನ್ನು ಸ್ಥಾಪನೆ ಮಾಡಿ ಅಲ್ಲಿ ವೈದಿಕ ಪಠ್ಯಗಳನ್ನು ಕಲಿಸುವ ಒಂದು ಸ್ಕೂಲ್ ಆಫ್ ಥಾಟ್ ಅಂತ ಬೆಳೆಸುವ ಒಂದು ಸ್ಕೂಲನ್ನು ಸ್ಥಾಪನೆ ಮಾಡಿರ್ತಾರೆ. ಯಾರು? ಚಂದ್ರಗುಂಡ ಶಿವಾಚಾರ್ಯರು. ಆ ಸ್ಕೂಲಲ್ಲಿ
ಮಾದಾರ ಚೆನ್ನಯ್ಯ ಎಜುಕೇಟ್ ಮಾಡಿದ್ರು, ಆ ಸ್ಕೂಲಲ್ಲಿ ಮಾದಾರ ಚೆನ್ನಯ್ಯ ಅಭ್ಯಾಸ ಮಾಡಿದ್ರು ಅನ್ನೋದಕ್ಕೆ ಅವರು ಪುರಾವೆಗಳನ್ನು ಕೊಡ್ತಾ ಹೋಗ್ತಾರೆ. ಸೊ ಇದನ್ನು ನೋಡಿದ್ರೆ ನನಗೇನನ್ಸುತ್ತೆ ಅಂತಂದ್ರೆ ಅಷ್ಟು ಬಹಳ ದೃಢವಾಗಿ ವೇದ ಉಪನಿಷತ್ತು ಆಗಮ ಇವುಗಳನ್ನೆಲ್ಲ ಮಾದಾರ ಚೆನ್ನಯ್ಯ ಅದನ್ನ ಕೌಂಟರ್ ಮಾಡೋದನ್ನು ನೋಡಿದ್ರೆ, ಅದ್ರ ಬಗ್ಗೆ ಆಳವಾಗಿರೋ ನಾಲೆಜ್, ಆಳವಾಗಿರೋ ಜ್ಞಾನವನ್ನು ನೋಡಿದ್ರೆ ಬಹುಶಃ ಮಾದಾರ ಚೆನ್ನಯ್ಯನಿಗೆ ವೇದಗಳ ಬಗ್ಗೆ, ಆಗಮಗಳ ಬಗ್ಗೆ, ತರ್ಕಶಾಸ್ತ್ರಗಳ ಬಗ್ಗೆ ಆಳವಾದ ಜ್ಞಾನ ಇದೆ. ಆಳವಾದ ಜ್ಞಾನ ಅಭ್ಯಾಸ ಇಲ್ಲದೆ ಅವುಗಳನ್ನು ಅಷ್ಟು ಧೈರ್ಯವಾಗಿ ನಾವು ಕೌಂಟರ್ ಮಾಡಕ್ ಆಗಲ್ಲ ಅಂತ ಅನಿಸುತ್ತೆ. ಸೊ ಈ ಅರ್ಥದಲ್ಲಿ ಇದು ಚಂದ್ರಗುಂಡ ಶಿವಾಚಾರ್ಯ ಸ್ಥಾಪಿಸಿದಂತಹ ಅನುಭವ ಕೇಂದ್ರದಲ್ಲಿ ಮಾದಾರ ಚೆನ್ನಯ್ಯ ವೇದಾಧ್ಯಯನ ಮಾಡಿ ಆಳವಾದ ಅಧ್ಯಯನ ಮಾಡಿದ್ದಾರೆ. ಮತ್ತು ಆಳವಾದ ಅಧ್ಯಯನ ಮಾಡಿದ ನಂತರ ಶ್ರೀಶೈಲದಿಂದ ಕಂಚಿಗೆ ಹೋದ್ರು ಅಂತ ಒಂದು ಇಂಟರ್ಪ್ರಿಟೇಷನ್ ಬರುತ್ತೆ. ಸೊ ಇದು ನನಗೆ ಬಹಳ ಅಂದ್ರೆ ಮಾದಾರ ಚೆನ್ನಯ್ಯನ ವಚನಗಳನ್ನ ಇಟ್ಕೊಂಡು ನೋಡಿದ್ರೆ ನನಗೆ ಇದೊಂದು ಬಹಳ ಸಾಮೀಪ್ಯ ಅಂತ ಅನ್ಸುತ್ತೆ. ಮತ್ತೆ ಯಾಕೆ ಅಂತಂದ್ರೆ ಸ್ವತಃ ನಾನು ಹೇಳಿದೆ, ಆರಂಭಕ್ಕೆ ಹೇಳಿದೆ, ನನಗೆ ವೇದ ಆಗಮ ಶಾಸ್ತ್ರಗಳನ್ನು ವಿರೋಧಿಸಕ್ಕೆ ಶಕ್ತಿ ಬಂದಿರೋದು ನನಗೆ ಯಾರಿಂದ ಮಾದಾರ ಚೆನ್ನಯ್ಯನಿಂದ ಅಂತ ಬಸವಣ್ಣ ಹೇಳೋದನ್ನು ನೋಡಿದ್ರೆ ಬಹುಶಃ ಅವುಗಳ ಬಗ್ಗೆ ಆಳವಾದ ಅಧ್ಯಯನ ಇದೆ ಅಂತ ನನಗೆ ಅನಿಸುತ್ತೆ. ಅದನ್ನು ಸ್ವಲ್ಪ ನಾನು ಇಂಟರ್ಲಿಂಕ್ ಮಾಡೋದಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೌಂಟರ್ ಅಂಡ್ ರೆವಲ್ಯೂಷನ್ ಅಂಡ್ ಕೌಂಟರ್ ರೆವಲ್ಯೂಷನ್ ಅಂತ ಏನೊಂದು ಕೃತಿ ಬರೀತಾರೆ. ಪ್ರಾಚೀನ ಭಾರತದಲ್ಲಿ ಕ್ರಾಂತಿ ಮತ್ತು ಪ್ರತಿಕ್ರಾಂತಿ ಅಂತ ಏನು ಕೃತಿ ಬರೀತಾರೆ, ಆ ಕೃತಿ ಬರೆಯೋದಕ್ಕಿಂತ ಮುಂಚೆ ಅವರು ಕೂಡ ಸಂಸ್ಕೃತದಲ್ಲಿರುವಂತೆ ಯಾವ ಹಿಂದೂ ಧರ್ಮವನ್ನ ಒಂದು ಸನಾತನಕ್ಕಿಂತ ಎಲ್ಲ ಗ್ರಂಥಗಳನ್ನ ಆಳವಾಗಿ ಸಂಸ್ಕೃತದಲ್ಲಿ ಅಧ್ಯಯನ ಮಾಡ್ತಾರೆ. ಆ ಅಧ್ಯಯನ ಮಾಡಿ ಅಲ್ಲಿನ ಒಂದೊಂದು ಎಳೆಗಳನ್ನು ಇಟ್ಕೊಂಡು ನೀವು ರೆವಲ್ಯೂಷನ್ ಅಂಡ್ ಕೌಂಟರ್ ರೆವಲ್ಯೂಷನ್ ಅಂಬೇಡ್ಕರ್ ಅವ್ರ ಪುಸ್ತಕ ಓದಿಬಿಟ್ರೆ ಅವರು ಪ್ರತಿಯೊಂದು ಯಾವ ಪಠ್ಯಗಳನ್ನು ಇಟ್ಕೊಂಡು ಸನಾತನತೆಯನ್ನ ತುಂಬ್ತಾ ಇದ್ರು ಅದೇ ಪಠ್ಯದ ಒಳಗಿಂದಲೇ ಅದನ್ನು ಒಡೆಯೋದಕ್ಕೆ ಪ್ರಯತ್ನ ಮಾಡ್ತಾರೆ. ಸೊ ಇದನ್ನ ನೋಡಿದ್ರೆ ನನಗೆ ಇದು ನೇರವಾಗಿ ಚೆನ್ನೈನಿಗೆ ಲಿಂಕ್ ಆಯ್ತು ಅಂತ ನನಗೆ ಅನಿಸುತ್ತೆ. ಯಾಕಂದ್ರೆ ಹೆಂಗೆ ಸಂಸ್ಕೃತ ಪಠ್ಯಗಳನ್ನು ಆಳವಾಗಿ ಓದಿ ಅಂಬೇಡ್ಕರ್ ಅದನ್ನ ಒಂದು ರೆವಲ್ಯೂಷನರಿಯಾಗಿ ಮಂಡಿಸ್ತಾರೋ, ಸೊ ಪ್ರಾಚೀನ ಅಂದ್ರೆ 12ನೇ ಶತಮಾನದಲ್ಲಿ ಕೂಡ ಮಾದಾರ ಚೆನ್ನಯ್ಯ ಇಂಥದ್ದೇ ಒಂದು ಕೆಲಸ ಮಾಡಿದ್ದಾರೆ. ಅಂದ್ರೆ ವೇದ ಪುರಾಣ ಆಗಮಗಳನ್ನ ಆಳವಾಗಿ ಓದ್ಕೊಂಡು ಅದನ್ನು ಬಹಳ ಧೈರ್ಯವಾಗಿ ದಿಟ್ಟವಾಗಿ ಅದನ್ನು ವಿರೋಧಿಸಿದ್ದಾರೆ ಮತ್ತು ಅದ್ರ ವಿರುದ್ಧದ ವಚನಗಳನ್ನು ಕಟ್ಟಿದ್ದಾರೆ. ಮತ್ತೆ ಅದಷ್ಟೇ ಅಲ್ಲ, ಮಾದಾರ ಚೆನ್ನಯ್ಯ ಇಡೀ ವಚನ ಪರಂಪರೆ, ನಾನು ಹೇಳಿದ್ರೆ ಬಸವಣ್ಣನ ಮೇಲೆ ಮಾತ್ರ ಅಲ್ಲ ಇನ್ಫ್ಲುಯೆನ್ಸ್ ಆಗಿರೋದು, ಬಸವಣ್ಣನ ಆ ಮಾದಾರ ಚೆನ್ನಯ್ಯನನ್ನು ಉಲ್ಲೇಖ ಮಾಡುವ ಬಹುತೇಕ ವಚನಕಾರರ ಮೇಲೆ ದೊಡ್ಡ ಇನ್ಫ್ಲುಯೆನ್ಸ್ ಆಗಿದೆ, ಬಹಳ ದೊಡ್ಡ ಇನ್ಫ್ಲುಯೆನ್ಸ್ ಆಗಿದೆ. ನಾವು ಬರೀ ಮಾದಾರ ಚೆನ್ನಯ್ಯನ ಒಬ್ಬ ವಚನಕಾರ ಅಂತ ನೋಡಿದ್ವಲ್ಲ ಇದುವರೆಗೂ, ಇದು ಬಹಳ ರಾಂಗ್ ಇಂಟರ್ಪ್ರಿಟೇಷನ್ ಅಂತ ನನಗೆ ಅನಿಸ್ತಿದೆ. ಯಾಕಂದ್ರೆ ಇಡೀ ವಚನ ಪರಂಪರೆಯಲ್ಲಿ ಮಾದಾರ ಚೆನ್ನಯ್ಯನ ಇನ್ಫ್ಲುಯೆನ್ಸ್ ಏನಿದೆ, ಯಾರ್ಯಾರು ಯಾವ ಕಾರಣಕ್ಕೆ ಉಲ್ಲೇಖ ಮಾಡಿದ್ದಾರೆ ಅಂತ ನಾವು ಅಧ್ಯಯನ ಮಾಡಿದ್ರೆ ಬಹಳ ವೆರಿ ಇಂಟ್ರೆಸ್ಟಿಂಗ್ ಆದ ಒಂದು ಸ್ಟಡಿಯನ್ನು ಮಾಡ್ಬೋದು. ನಾನು ಅದನ್ನ ಮಾದಾರ ಚೆನ್ನಯ್ಯನ ಅಧ್ಯಯನ ಪೀಠದಿಂದ ಒಂದು ಯೋಜನೆ ಕೈಗೆತ್ತಿಕೊಂಡಿದೆ ಅಂತ ನಾನು ಅವರಿಗೆ ವಿನಂತಿ ಮಾಡ್ತೀನಿ. ಸೊ ಈ ಅರ್ಥದಲ್ಲಿ ಮಾದಾರ ಚೆನ್ನಯ್ಯನ ಒಂದು ಇಂಟರ್ಪ್ರಿಟೇಷನ್ ಬೇರೆ ಆಗಬೇಕಾಗಿದೆ ಅಂತ ನನಗೆ ಅನಿಸುತ್ತೆ. ಇನ್ನು ನಾವು ನಾನು ಹೇಳಿದ್ರೆ ಶಾಸನಾಧಾರ ಕೂಡ ಮಾದಾರ ಚೆನ್ನಯ್ಯನಿಗೆ ಸಿಗುತ್ತೆ. ಯಾಕೆಂತಂದ್ರೆ ಕೆಲವರಿಗೆ ಉದಾಹರಣೆ ಹಾವೇರಿ ಜಿಲ್ಲೆ ಹಿರೇಕೆರೂರು ತಾಲೂಕಿನಲ್ಲಿ ಸಿಕ್ಕಿರುವಂತ ಅಬಲೂರು ಶಾಸನ 12ನೇ ಶತಮಾನದ್ದು, ಅದರಲ್ಲಿ ಮೋಹಿಲದಾಸ ಚೆನ್ನ ಸಿರಿಯಾಳ ಅಂತ ಒಂದು ಉಲ್ಲೇಖ ಆಗಿರೋದು ನೋಡ್ತೀವಿ. ಇನ್ನು 1279 ಚಿತ್ರದುರ್ಗದ ಸಮೀಪ ಕಲ್ದೇಪುರ ಶಾಸನದಲ್ಲಿ ಒಂದು ಉಲ್ಲೇಖ ಬರುತ್ತೆ, ಚಿಕ್ಕ ಚಿಕ್ಕ ಚೆನ್ನ ಹೊನ್ನ ಅನ್ನುವಂಥ ಒಂದು ಸಾಲು ಬರುತ್ತೆ. ಆ ಎರಡು ಶಾಸನದ ಪಠ್ಯಗಳ ವಿಷಯ ಕ್ರಮಣಿಕೆಯನ್ನು ನಾವು ಗಮನಿಸಿದ್ರೆ ಅದು ಮಾದಾರ ಚೆನ್ನಯ್ಯನ ಕುರಿತ ಉಲ್ಲೇಖಗಳು ಅಂತ ಸ್ವತಃ ಎಂ ಕಲಬುರ್ಗಿ ಅವರು ಅದನ್ನ ಇಂಟರ್ಪ್ರಿಟೇಷನ್ ಮಾಡ್ತಾರೆ. ಸೊ ಈ ಅರ್ಥದಲ್ಲಿ ಇನ್ನು ನಮಗೆ ಬಹಳ ಮುಖ್ಯವಾಗಿ ಸ್ವಲ್ಪ ಅಂದ್ರೆ ಮಾದಾರ ಚೆನ್ನಯ್ಯನನ್ನು ಸರಿಯಾಗಿ ಇಂಟರ್ಪ್ರಿಟ್ ಮಾಡಿದವರಲ್ಲಿ ಎಲ್ ಬಸವರಾಜ್ ಕೂಡ ಬಹಳ ಒಬ್ಬರು. ಎಲ್ ಬಸವರಾಜ್ ವಚನಗಳ ಮೇಲೆ ಸ್ವಲ್ಪ ಅವೈದಿಕ ಶೂದ್ರ ನೆಲೆಯಿಂದ ಅವರು ನೋಡೋದಕ್ಕೆ ಇದು ಮಾಡಿದ್ದಾರೆ. ಅವರ ಶಿವದಾಸ ಗೀತಾಂಜಲಿಯಲ್ಲಂತೂ ಮಾದಾರ ಚೆನ್ನಯ್ಯನ ಬಗ್ಗೆ ಅವ್ರು ಸ್ವಲ್ಪ ಇನ್ನೂ ಜಾಸ್ತಿನೇ ವರ್ಣನೆ ಮಾಡಿದ್ದಾರೆ. ಮಾದಾರ ಚೆನ್ನಯ್ಯನ ಬಗ್ಗೆ ಅವರು ಅಷ್ಟು ಅಧ್ಯಯನ ಮಾಡಿ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ. ಯಾರು ಎಲ್ ಬಸವರಾಜ್ ಅವರು. ಅದೇನಂತಂದ್ರೆ ಮಾದಾರ ಚೆನ್ನಯ್ಯ ಅತಿ ಭಕ್ತ, ಅತಿ ಗುಪ್ತ, ಅತಿ ಮೌನಿ, ಅತಿ ಮಾಲಿ ಅಂತ ಒಂದು ಸ್ಟೇಟ್ಮೆಂಟ್ ಅಲ್ಲಿ ಇಡೀ ಮಾದಾರ ಚೆನ್ನಯ್ಯನ ವ್ಯಕ್ತಿತ್ವವನ್ನ ಗ್ರಹಿಸೋದಕ್ಕೆ ಎಲ್ ಬಸವರಾಜ್ ಅವರು ಪ್ರಯತ್ನ ಮಾಡಿದ್ದಾರೆ. ಇದೊಂದು ಬಹಳ ಮುಖ್ಯ ಅಂತ ನನಗೆ ಅನಿಸುತ್ತೆ. ಇನ್ನು US ಸಂಗನಾಳ ಮಠ ಅವರು ಒಂದು ಉಲ್ಲೇಖ ಮಾಡ್ತಾರೆ, ಅದು ನಮ್ಗೆಲ್ಲರಿಗೂ ಗೊತ್ತಿದೆ. ಅದನ್ನು ಆಧರಿಸಿ ಈ ಆಧಾರಗಳನ್ನು ಆಧರಿಸಿ ನಮ್ಮ
ಮಹಾಂತೇಶ್ ನವಲ್ಕಲ್ ಅವರು ಕರಿಕಾಲ ಚೋಳ ಅನ್ನುವಂಥ ಒಂದು ನಾಟಕವನ್ನು ಕೂಡ ಬರೆದಿದ್ದಾರೆ. ಸೊ ಇದೇನು ಅಂತಂದ್ರೆ ನಮಗೆ 16ನೇ ಶತಮಾನದ ಪೂರ್ವಕ್ಕೆ ಚೆನ್ನೈ ಕನ್ನಡಮಯ ಆಗಿತ್ತು. ಯಾಕಂದ್ರೆ ಕನ್ನಡದ ಅರಸರು, ಆರ್ಕಾಟದ ಕನ್ನಡದ ರಾಜ್ಯವನ್ನು ಕನ್ನಡದ ಅರಸರು ಆಳ್ತಾ ಇದ್ರು ಅಂತ ಅವರು ಉಲ್ಲೇಖ ಮಾಡ್ತಾ, ಕರಿಕಾಲ ಚೋಳ ಮಾದಾರ ಚೆನ್ನೈಯ ಬಗ್ಗೆ ಎಷ್ಟು ಭಕ್ತಿ ಎಷ್ಟು ಭಾವ ಇತ್ತು ಅಂತಂದ್ರೆ, ಸ್ವತಃ ಮಾದಾರ ಚೆನ್ನೈಯನ ಹೆಸರಿನಲ್ಲಿ ಒಂದು ದೊಡ್ಡ ನಗರವನ್ನು ಸ್ಥಾಪನೆ ಮಾಡಿದ್ರು. ಅದು ಮಾದಾರ ಅನ್ನೋದು ಮದ್ರಾಸ್ ಅಂತ ನಾವು ಕರಿತೀವಿ. ಅದು ಮದ್ರಾಸು, ಅದು ಜನಬಳಕೆಯಲ್ಲಿ ಮದ್ರಾಸ್ ಆಗಿದೆ. ಅದು ನಾವೇನು ಚೆನ್ನೈ ಅಂತ ಕರಿತೀವಿ, ಅದು ಚೆನ್ನೈ ಅನ್ನೋದು ಕೂಡ ಚೆನ್ನೈನ ಹೆಸರನ್ನ ಮದ್ರಾಸ್ ಮತ್ತು ಚೆನ್ನೈ ಅಂತ ಏನು ಹೆಸರುಗಳು ಇದೆ ಇವತ್ತು, ಅದು ಕರಿಕಾಲ ಚೋಳ ಸ್ಥಾಪಿಸಿದ ನಗರಕ್ಕೆ ಇಟ್ಟಂತ ಮಾದಾರ ಚೆನ್ನೈನ ಭಕ್ತಿಯ ಕಾರಣಕ್ಕೆ ಇಟ್ಟಂತ ಹೆಸರು ಅಂತ. ಇದು ಒಂದು ಬಹಳ ದೊಡ್ಡ ಹಿಸ್ಟಾರಿಕಲ್ ಇದು. ಇನ್ನು ನಾವು ಕೆಲವು ಎವಿಡೆನ್ಸ್ಗಳನ್ನ ಹುಡುಕ್ಬೇಕು, ಇನ್ನು ಗಟ್ಟಿಯಾದ ಆಧಾರಗಳನ್ನ ಇಟ್ಕೊಂಡಿದ್ದ ನಾವು ಹೊಸದಾಗಿ ಇಂಟರ್ಪ್ರಿಟ್ ಮಾಡಬೇಕಾಗಿದೆ. ಸೊ ಈ ಅರ್ಥದಲ್ಲಿ ನನಗೆ ಈ ಮೊದಲನೇ ಭಾಗದಲ್ಲಿ ಇದರದ್ದು ಅಂದ್ರೆ ಮಾದಾರ ಚೆನ್ನೈನ ಬಗೆಗೆ ಅಧ್ಯಯನ ಮಾಡಬೇಕಾಗಿರುವಂಥ ಬೇರೆ 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 ನೆಲೆಗಳನ್ನ ಅದರಲ್ಲಿ ಕೆಲವನ್ನು ನಾನು ನಿಮ್ಮ ಮುಂದೆ ಮಂಡಿಸಿದೆ. ಇನ್ನು ಎರಡನೇ ಭಾಗಕ್ಕೆ ಬರೋದಾದ್ರೆ ಮಾದಾರ ಚೆನ್ನೈನ ತಾತ್ವಿಕ ಗ್ರಹಿಕೆ. ನಾನು ಮೊದಲೇ ಹೇಳಿದೆ, ಆ ತಾತ್ವಿಕ ಗ್ರಹಿಕೆಯಲ್ಲಿ ಬಹಳ ಮುಖ್ಯವಾಗಿ ವೈದಿಕ ಶಾಹಿಯ ವಿರೋಧ ಇದೆಯಲ್ಲ, ಅದು ಅತ್ಯಂತ ಢಾಳಾಗಿದೆ ಮತ್ತೆ ದೃಢವಾಗಿದೆ ಮತ್ತೆ ಬಹಳ ನೇರವಾಗಿದೆ. ಎಲ್ಲೂ ಮುಚ್ಚುಮರೆ ಇದೆ ಅಥವಾ ರೂಪಕಗಳಲ್ಲಿ ಅಡಗಿಸಿ ಹೇಳುವ ಯಾವ ಗಟ್ಟು ಕೂಡ ಚೆನ್ನೈಗೆ ಬಂದಿಲ್ಲ. ಅದು ಬಹಳ ನೇರವಾಗಿ ಅಟ್ಯಾಕ್ ಮಾಡಿದ್ದಾರೆ. ಸೊ ಇದು ಆ ಮಾದಾರ ಚೆನ್ನೈನ ಈ ಬಗೆಯ ವೈದಿಕ ಮತ್ತು ಸನಾತನತೆಯ ವಿರುದ್ಧದ ಈ ಬಂಡಾಯ ಸ್ವತಃ ಬಸವಣ್ಣನನ್ನು ಬದಲಾಯಿಸಿತು. ಸೊ ಅನೇಕ ವಚನಕಾರರನ್ನು ಕೂಡ ಅದು ಇನ್ಫ್ಲುಯೆನ್ಸ್ ಮಾಡಿತು ಅನ್ನೋದಿದೆಯಲ್ಲ, ಇದು ಬಹಳ ಮುಖ್ಯವಾದ ಅಂಶ ಅಂತ ನನಗೆ ಅನಿಸುತ್ತೆ. ಹಾಗಾದ್ರೆ ಅದರಲ್ಲಿ ಬಹಳ ಮುಖ್ಯ ತಾತ್ವಿಕತೆ ಬಸವ ಚೆನ್ನಯ್ಯ ಮತ್ತೆ 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 ಉಲ್ಲೇಖ ಆಗೋದು ಯಾವ ಕಾರಣಕ್ಕೆ ಅಂತಂದ್ರೆ ರಾಜಸತ್ತೆಯ ನಿರಸನದ ಕಾರಣ. ಬಹಳ ಮೋಸ್ಟ್ ಇಂಪಾರ್ಟೆಂಟ್. ಅಂದ್ರೆ ಯಾಕೆ ವಚನಕಾರರೆಲ್ಲರೂ ಚೆನ್ನಾಗಿ ಉಲ್ಲೇಖ ಮಾಡ್ತಿದ್ರು ಅಂತಂದ್ರೆ, ಅವರು ತನ್ನ ವಚನ ಬಿಜ್ಜಳನ ಕಳಚೂರಿ ಅರಸ ಬಿಜ್ಜಳನ ವಿರುದ್ಧ ಅವ್ರಿಗೆ ಮಾತಾಡಕ್ ಆಗ್ತಿರ್ಲಿಲ್ಲ, ಅಥವಾ ಬಿಜ್ಜಳನನ್ನ ನೇರವಾಗಿ ಉಲ್ಲೇಖ ಮಾಡಿ ವಚನಗಳು ಬರೆಯಕ್ ಆಗ್ತಿರ್ಲಿಲ್ಲ. ಅಂತ ಎಲ್ಲ ಸಂದರ್ಭದಲ್ಲಿ ವಚನಕಾರರು, ಅನೇಕ ವಚನಕಾರರು ಬಸವಣ್ಣನನ್ನು ಒಳಗೊಂಡಂತೆ, ಅಲ್ಲಮಪ್ರಭುವನ್ನು ಒಳಗೊಂಡಂತೆ, ದಾಸಿಮಯ್ಯನನ್ನು ಒಳಗೊಂಡಂತೆ, ನೀಲಮ್ಮ ಮತ್ತು ಸತ್ಯಕ್ಕನನ್ನು ಒಳಗೊಂಡಂತೆ ಚೆನ್ನಯ್ಯನನ್ನು ಯಾಕೆ ಕೋಟ್ ಮಾಡ್ತಾರೆ ಅಂತಂದ್ರೆ ರಾಜಸತ್ತೆಯ ನಿರಸನಕ್ಕಾಗಿ ಕೊಡ್ತಾರೆ. ಇದು ಬಹಳ ಇಂಪಾರ್ಟೆಂಟ್. ಯಾಕೆ ಅಂತಂದ್ರೆ ನಿಮ್ಗೆ ಅದು ಮಿತ್ ನಿಮ್ಗೆ ಗೊತ್ತಿದ್ದೇ ಇದೆ. ಕರಿಕಾಲ ಚೋಳ ಬಹಳ ದೊಡ್ಡ ಶಿವಭಕ್ತ ಆಗಿದ್ದ. ಶಿವನಿಗೆ ಮೃಷ್ಟಾನ್ನ ಭೋಜನವನ್ನು ಮಾಡಿ ಶಿವನನ್ನ ಧ್ಯಾನ ಮಾಡಿ ಶಿವನನ್ನ ಕರೀತಾನೆ. ಶಿವ ಬಂದು ಹೇಳ್ತಾನೆ ಕರಿಕಾಲ ಚೋಳನಿಗೆ, ಇಲ್ಲಪ್ಪ ನನಗೆ ಹೊಟ್ಟೆ ತುಂಬೋಗ್ಬಿಟ್ಟಿದೆ, ನನಗೆ ಹೊಟ್ಟೆ ಎಷ್ಟು ತುಂಬಿದೆ ಅಂತಂದ್ರೆ ನನಗೆ ಏನು ತಿನ್ನಕ್ಕಾಗಲ್ಲ, ನಿನ್ನ ಈ ಮೃಷ್ಟಾನ್ನ ಭೋಜನ ನನಗೆ ಏನು ಇಡಿಸ್ತಿಲ್ಲ ಅಂತ. ಅರೆ ನಾನು ಬಹಳ ದೊಡ್ಡ ಶಿವಭಕ್ತ ಅಂತ ಅನ್ಕೊಂಡಿದ್ದೀನಿ, ನಾನು ನಿಮ್ಗೆ ಮೃಷ್ಟಾನ್ನ ಭೋಜನಕ್ಕೆಲ್ಲ ಅಣಿ ಮಾಡಿದ್ದೀನಿ, ನೀನು ಬಂದು ಈಗಾಗಲೇ ಹೊಟ್ಟೆ ತುಂಬಿದೆ ಅಂತ ಎಲ್ಲಿ ಊಟ ಮಾಡಿದೆ ಅಂತ ಕರಿಕಾಲ ಚೋಳ ಚೆನ್ನಯ್ಯನ ಯಾರನ್ನ ಶಿವನನ್ನ ಕೇಳ್ತಾನೆ. ಶಿವ ಹೇಳ್ತಾನೆ, ನಾನು ನಿನಗಿಂತ ಬಹಳ ದೊಡ್ಡ ಶಿವಭಕ್ತ ಇದ್ದಾನಪ್ಪ ಇಲ್ಲಿ ನಿನ್ನ ರಾಜ್ಯದಲ್ಲಿ, ಆತನ ಅಂಬಲಿಯನ್ನು ಉಂಟು ಬಂದಿದ್ದೀನಿ ನಾನು. ಅಂದ್ರೆ ಚೆನ್ನಯ್ಯನ ಅಂಬಲಿಯನ್ನು ಉಂಟು ಬಂದು ನನಗೆ ಹೊಟ್ಟೆ ತುಂಬಿದೆ ಅಂತ. ಕರಿಕಾಲ ಚೋಳಗೆ ಆಶ್ಚರ್ಯ, ಶಾಕ್ ಆಗ್ತಾನೆ. ಅರೆ ನನಗೆ ಗೊತ್ತಿಲ್ಲದಿರುವಂತ ನನಗಿಂತ ದೊಡ್ಡ ಶಿವಭಕ್ತ ನನ್ನ ಆಸ್ಥಾನದಲ್ಲಿದ್ದಾನ ಅಂತಂದು ಹುಡ್ಕೊಂಡು ಹೋಗ್ತಾರೆ. ಹುಡ್ಕೊಂಡು ಹೋದಾಗ ಸ್ವತಃ ಅರಸ, ರಾಜಸತ್ತೆಯ ಅರಸ ಚೆನ್ನಯ್ಯನ ಗುಡಿಸಲಿಗೆ ಬರೋದಿದೆಯಲ್ಲ, ಅದು ಆ ಒಂದು ಇಡೀ ಅದನ್ನ ವಚನಕಾರರು ಬಹಳ ಸೆಲೆಬ್ರೇಟ್ ಮಾಡಿದ್ದಾರೆ. ವಚನಕಾರರೆಲ್ಲರೂ ಉಲ್ಲೇಖ ಮಾಡೋದು ಈ ಕಾರಣಕ್ಕೆ ಉಲ್ಲೇಖ ಮಾಡಿದರೆ ಸೆಲೆಬ್ರೇಟ್ ಮಾಡಿದ್ದಾರೆ. ರಾಜನನ್ನು ಕರೆಸ್ತಾನಲ್ಲ, ಅದು ಗ್ರೇಟ್ ಅಂತ. ಕರೆಸಿ ರಾಜ ಅಷ್ಟೇ ಮಾಡಲ್ಲ, ಅವನನ್ನ ನಿನ್ನ ಎಂಜಲಿನ ಅಂಬಲಿ ನನಗೂ ಕೊಡಪ್ಪ, ನೀನು ಮಹಾನ್ ಶಿವನಿಗೆ ಅಂಬಲಿ ಕೊಟ್ಟವನು ನೀನು ಅಂತ ಬಂದಾಗ ಸ್ವತಃ ಚೆನ್ನಯ್ಯ ಹೇಳ್ತಾನೆ, ಅಯ್ಯೋ ನನ್ನಂತ ಒಬ್ಬ ಮಾದರ ಮನೆಗೆ ಯಾಕ್ರಿ ಬಂದ್ರಿ ದೊರೆಗಳೇ ಅಂತ ಕೇಳ್ತಾ ಇದು ಮಾಡ್ತಾನೆ. ಅವನನ್ನು ಮೆರವಣಿಗೆಯಲ್ಲಿ ಅರಮನೆಗೆ ಕರ್ಕೊಂಡು ಹೋಗ್ತಾನೆ. ಮೆರವಣಿಗೆಯಲ್ಲಿ ಅರಮನೆಗೆ ಕರ್ಕೊಂಡು ಹೋದಾಗ ಚೆನ್ನಯ್ಯ ಶಿವನನ್ನು ಕರೆಕ್ಟಾಗ್ತಾನಂತಾರೆ. ಏನೇ ನೀನು ಏನೋ ಹೋಗ್ಲಿ ಅಂತ ನೀನು ನಂಬಲಿ ಕೊಟ್ಟರೆ ಇದನ್ನೆಲ್ಲ ಪ್ರಚಾರ ಮಾಡಿ ಅಡ್ವರ್ಟೈಸ್ಮೆಂಟ್ ಮಾಡಿ ನನ್ನನ್ನ ಮೆರವಣಿಗೆ ಮಾಡಿ ನನ್ನ ಭಕ್ತಿನೆಲ್ಲ ಹರಾಜು ಬಿಟ್ಟಿಯಲ್ಲ ಮರ, ನೀನು ನಾನು ಬದುಕಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಂಡು ಹೋಗ್ತಾನೆ. ಆವಾಗ
ಶಿವ ಮತ್ತೆ ಪ್ರತ್ಯಕ್ಷ ಆಗ್ತಾನೆ. ಸೊ ಈ ಐಡಿಯಾ ಇದೆಯಲ್ಲ, ಈ ಲಿಸ್ಟ್ ಇದೆಯಲ್ಲ, ಇದು ನಿಜವಾಗ್ಲೂ ಒಂದು ಟ್ರಮೆಂಡಸ್ ಅಂದ್ರೆ ಒಂದು ಇಡೀ ರಾಜಶಕ್ತಿಯ ನಿರಸನ ಮಾಡೋದು, ರಾಜನನ್ನ ಒಂದು ರಾಜ ನಿಜವಾಗ್ಲೂ ಶಾಖ ಅಂದ್ರೆ ಇದನ್ನ ವಚನಕಾರದಲ್ಲಿ ಬಹುತೇಕರು ಮತ್ತೆ 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 ಉಲ್ಲೇಖ ಮಾಡ್ತಾರೆ. ಮತ್ತೆ ವಚನಗಳಲ್ಲಿ ಚೋಳ ಅರಸನನ್ನ ನೀನು ಮಣಿಸಿದೆ ಅಂತ, ಚೋಳ ಅರಸನಲ್ಲೇನೂ ಶಿವ ಉಳ್ಳಿಲ್ಲ, ನಿನ್ನಲ್ಲಿ ಉಂಟ. ಎಷ್ಟೊಂದು ವಚನಗಳಲ್ಲಿ ಈ ಉಲ್ಲೇಖ ಮತ್ತೆ 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 ಬರುತ್ತೆ. ಸೊ ಇದು ನನಗನ್ಸೋದು ಚೆನ್ನಯ್ಯ ಯಾಕೆ ಇವತ್ತು ಇಂಪಾರ್ಟೆಂಟ್ ಆಗ್ತದೆ ಅಂತಂದ್ರೆ, ಮಾದಾರ ಚೆನ್ನಯ್ಯ ರಾಜಸತ್ತೆಯ ನಿರಸನದ ಕಾರಣಕ್ಕೆ ಇವತ್ತು ನಮಗೆ ಬಹಳ ಮುಖ್ಯವಾದ ಇಂಪಾರ್ಟೆಂಟ್ ಆಗ್ತದೆ. ಇನ್ನೊಂದು ಬಹಳ ಮುಖ್ಯವಾದ ಫಿಲಸಾಫಿಕಲ್ ರೂಟ್ ಅಂತಂದ್ರೆ, ಆತ ಶೈವ ಪರಂಪರೆಯನ್ನ ಪ್ರಚಾರ ಮಾಡೋದಕ್ಕೆ, ಶೈವ ಪರಂಪರೆಯನ್ನ ದೊಡ್ಡ ಮಟ್ಟದಲ್ಲಿ ಜನರ ಮನದಲ್ಲಿ ನೆಲೆಗೊಳಿಸೋದಕ್ಕೆ ಚೆನ್ನಯ್ಯನನ್ನ ಮತ್ತೆ 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 ಉಲ್ಲೇಖ ಮಾಡಿ. ಯಾಕೆ ಅಂತಂದ್ರೆ ಶೈವ ಪಂಥದ ಬಹಳ ಮುಖ್ಯವಾದ ದೈವ ಶಿವ, ಅದು ಅವೈದಿಕ ಪರಂಪರೆಯ ಶಿವ ಯಾರ ಪರವಾಗಿದ್ದ ಅಂತಂದ್ರೆ, ಅದು ಅರಸನ ಪರವಾಗಿರ್ಲಿಲ್ಲ, ಮಾದಾರ ಚೆನ್ನಯ್ಯನ ಪರವಾಗಿದ್ದ, ಜನಪರವಾಗಿದ್ದ ಅಂತ. ಸೊ ಈ ಮೆಟಾಫರ್ ಅನ್ನ ಇಟ್ಕೊಂಡು ಇಡೀ ಶೈವ ಪರಂಪರೆಯನ್ನ ಪ್ರಚಾರ ಮಾಡೋದಕ್ಕೆ, ಜನರಲ್ಲಿ ಶೈವ ಪರಂಪರೆಯ ನೆಲೆಗಳನ್ನ ಬೇರೂರಿಸಲಿಕ್ಕೆ ಮತ್ತೆ 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 ವಚನಕಾರರು ಈ ಒಂದು ಘಟನೆಯನ್ನ ಮತ್ತೆ ಬಳಸ್ತಾರೆ. ಸೊ ಈ ಎರಡೂ ಕೂಡ ನನಗನ್ಸೋದು ಚೆನ್ನಯ್ಯನವರ ಬಹಳ ದೊಡ್ಡ ಫಿಲಸಾಫಿಕಲ್ ಆಗಿರುವಂತ ಒಂದು ತಾತ್ವಿಕತೆ ಅಂತ ಅನ್ಸುತ್ತೆ. ಮತ್ತೆ ಅವರ ವಚನಗಳು ಬಹಳ ದೀರ್ಘವಾಗಿದ್ದವು, ನಾನು ಅಷ್ಟು ವಚನಗಳನ್ನ ನಾನು ಉಲ್ಲೇಖ ಮಾಡಕ್ ಹೋಗಲ್ಲ. ಸೊ ನೋಡ್ರಿ, ಅಲ್ಲಿ ಎಲ್ಲರೂ ದೈವದ ಹೆಸರುಗಳನ್ನ ಇಟ್ಕೊಂಡ್ರೆ, ಮಾದಾರ ಚೆನ್ನಯ್ಯ ತಾನು ಏನು ಕತ್ತಿ, ಕೈಯುಳಿ, ಅಡಿಗುಂಟು ಅಂದ್ರೆ ತಾನು ಏನು ದಿನನಿತ್ಯ ಏನು ಮಾನವ ಶ್ರಮವನ್ನು ಆಧರಿಸಿ ಏನು ವೃತ್ತಿಯನ್ನು ಮಾಡ್ತಾ, ವೃತ್ತಿಯಲ್ಲಿ ಬಳಕೆ ಆಗ್ತಾ ಇರುವಂತ ಪರಿಕರಗಳನ್ನ ವಚನದ ಅಂಕಿತವನ್ನಾಗಿಸಿದಂತ ಬಹಳ ಮುಖ್ಯವಾದಂತ ಒಂದು ಇದು. ಅಲ್ಲಿ ರಾಮರಾಮ ನಿಜರಾಮರಾಮ ಅಂತ ಒಂದು ಬಿಟ್ರೆ, ಅವರು ಕೈಯುಳಿ, ಕತ್ತಿ, ಅಡಿಗಂಟ ಅವೆಲ್ಲವೂ ಕೂಡ ಚರ್ಮದ ಜೊತೆ ಕೆಲಸ ಮಾಡುವಂತ ಪರಿಕರಗಳು. ಅಂದ್ರೆ ಚರ್ಮವನ್ನ ಹದ ಮಾಡುವ, ಚರ್ಮವನ್ನು ಕತ್ತರಿಸುವ, ಮತ್ತೆ ಚರ್ಮವನ್ನು ಆಧರಿಸಿ ಪರಿಕರಗಳನ್ನು ಮಾಡುವಂತಹ ಪರಿಕರಗಳನ್ನೇ ತನ್ನ ಅಂಕಿತವನ್ನಾಗಿಸಿಕೊಂಡು, ಅಂದ್ರೆ ಯಾವುದನ್ನ ಕೀಳು ಅಂತ ಸಮಾಜ ನೋಡ್ತಾ ಇತ್ತು, ಆ ಕೀಳನ್ನು ಉನ್ನತಿಗೆ ಅದು ಏರ್ಸೋದಿದೆಯಲ್ಲ, ಅದು ಚೆನ್ನಯ್ಯನ ಒಂದು ಕಲ್ಚರಲ್ ಪಾಲಿಟಿಕ್ಸ್ ಅಂತ ನನಗೆ ಅನಿಸುತ್ತೆ. ಅಂದ್ರೆ ಅದನ್ನ ಪಾಲಿಟಿಕ್ಸ್ ಭಾಗವಾಗಿನೇ ಅವುಗಳನ್ನ ತಗೊಂಡಿದ್ದಾನೆ ಅಂತ ನನಗೆ ಅನಿಸುತ್ತೆ. ಇನ್ನ ಬಹಳ ಮುಖ್ಯವಾಗಿ ಕಾಯದ ಸುಡುವನ್ನಕ್ಕ ಕರ್ಮ ಪೂಜೆ ಬೇಕೆಂಬರು, ಜೀವದ ಸಂಚಾರವನ್ನಕ್ಕ ಜ್ಞಾನವರಿಯಬೇಕೆಂದರು, ಜ್ಞಾನ ದಾನಿಸಿ ಧ್ಯಾನಿಸಿ ಕಾಂಬಲ್ಲಿ ಕಾಯದ ಕರ್ಮದಿಂದ ಮುಕ್ತಿಯೋ ಜೀವನ ಜ್ಞಾನದಿಂದ ಮುಕ್ತಿಯೋ. ನೋಡಿ, ಎಷ್ಟು ಫಿಲಸಾಫಿಕಲ್ ಚರ್ಚೆ ಅಂತಂದ್ರೆ, ಜ್ಞಾನ ಮೊದಲು ಕರ್ಮ ಮೊದಲು, ಜ್ಞಾನದಿಂದ ಮುಕ್ತಿಯೋ ಕರ್ಮದಿಂದ ಮುಕ್ತಿಯೋ ಅಂತ ಇದು ತುಂಬಾ ಸರಳವಾಗಿ ಚರ್ಚೆ ಮಾಡುವ ಸಂಗತಿ ಅಲ್ವೇ ಅಲ್ಲ. ಇವೆಲ್ಲ ತುಂಬಾ ಬಹಳ ರೂಟೆಡ್ ಆಗಿರುವಂತ ಫಿಲಸಾಫಿಕಲ್ ಚರ್ಚೆಗಳು. ಇವು ಒಂದು ತತ್ವಶಾಸ್ತ್ರದಲ್ಲಿ ಮತ್ತೆ ಮತ್ತೆ ದೊಡ್ಡ ದೊಡ್ಡ ಚರ್ಚೆಯನ್ನು ಉಂಟಾಗಿರುವಂತ ಚರ್ಚೆಗಳು, ಜ್ಞಾನ ಮೊದಲು ಕರ್ಮ ಮೊದಲು ಅಂತ. ಸೊ ಇಂಥ ಒಂದು ಚರ್ಚೆಯನ್ನ ತನ್ನ ವಚನಗಳಲ್ಲಿ ಯಾರು ಮಾದಾರ ಚೆನ್ನಯ್ಯ ಮಾಡ್ತಾರೆ. ಕರ್ಮವಿಲ್ಲದ ಪೂಜೆ ನಿರ್ಮಳವೆಂಬರು ಅಂತ ಅಂದ್ರೆ ಹೇಳ್ತಾನೆ ಅಂತ, ನಾನು ಒಬ್ಬ ಶರಣ ಬಂದು ನಾನು ಶಿವನ ಪೂಜೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ, ಚೆನ್ನಯ್ಯ ಹೇಳ್ತಾನೆ, ಶಿವ ಇಲ್ಲೇ ಬರ್ತಾನಪ್ಪ, ನಾನು ಏನ್ ಕಾಯಕ ಮಾಡಿದ್ನಲ್ಲ ಇದರಲ್ಲಿ ಶಿವ, ನೀನು ಎಲ್ಲೋ ಇಲ್ದಿರೋ ಶಿವನ ಹುಡುಕಲ್ಲಿ ಏನ್ ಮಾಡ್ತೀನಿ, ನಾನು ಇಲ್ಲಿ ಕಾಯಕ ಮಾಡ್ಕೊಂಡು ನಾನು ಇದೇ ಶಿವ ಪೂಜೆ ಅಂತ. ಸೊ ಈ ಅರ್ಥದಲ್ಲಿ ಒಂದು ಚೆನ್ನಯ್ಯನ ಇದು ಒಂದು ಬಹಳ ಮುಖ್ಯವಾಗಿ ಕರ್ಮವಿಲ್ಲದ ಪೂಜೆ ಅಂತ ಅನ್ನುವಂಥ ವಚನದಲ್ಲಿ ಅದು ಕೌಂಟರ್ ಮಾಡೋದಕ್ಕೆ ಯಾವುದನ್ನ ಅಂತಂದ್ರೆ, ಭಗವದ್ಗೀತೆಯಲ್ಲಿ ಬರುವ ಕರ್ಮಣ್ಯ ಕರ್ಮಃ ಅನ್ನುವಂಥ ಒಂದು ಉಲ್ಲೇಖದಲ್ಲಿ, ಭಗವದ್ಗೀತೆಯಲ್ಲಿ ಜ್ಞಾನ ಶ್ರೇಷ್ಠ ಅಂತ ಒಂದು ಹೇಳುವ ಉಲ್ಲೇಖ ಬರುತ್ತೆ. ಆ ಭಗವದ್ಗೀತೆಯಲ್ಲಿ ಬರುವಂತ ಉಲ್ಲೇಖವನ್ನ ಮಾದಾರ ಚೆನ್ನಯ್ಯ ಒಡೆದು, ಕರ್ಮ ಜ್ಞಾನ ಅಲ್ಲ ಕರ್ಮ, ಕಾಯಕ ಫಸ್ಟ್ ಕಾಯಕ ನೆಂಟು ಆ ಕಾಯಕದ ಅನುಭವದಿಂದ ಬರುವಂಥದ್ದು ಜ್ಞಾನ ಮೊದಲು ಅಲ್ಲ ಅಂತ ಭಗವದ್ಗೀತೆ ಕಂಟ್ರೋಲ್ ಮಾಡ್ತಾರೆ. ಸೊ ಇದು ನನಗೆ ಬಹಳ ಮುಖ್ಯ ಅಂತ ಅನ್ಸುತ್ತೆ. ಇನ್ನೊಂದು ಬಹಳ ಮುಖ್ಯವಾಗಿ ಇಡೀ ವಚನ ಪರಂಪರೆಯ ಥಿಯರಿ ತತ್ವ ಅಂತ ನೀವು ಯಾರಾದ್ರೂ ಕೇಳಿದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರೋ ಸಂಗತಿ, ನಡೆ ನುಡಿ ಸಿದ್ಧಾಂತ. ನಡೆದಂತೆ ನುಡಿಬೇಕು, ನುಡಿದಂತೆ ನಡಿಬೇಕು. ನೀನೇನು ನುಡಿದಿದೆಯೋ ಆ ಥರ ನಡಿಬೇಕು, ಏನ್ ನಡೀತೀಯೋ, ಏನ್ ನಿನ್ನ ನಡವಳಿಕೆ ಏನಿದೆಯೋ ಅದನ್ನು ನುಡಿಬೇಕು.
ಇದೇ ಇಡೀ ವಚನ ಪರಂಪರೆ ಬಹಳ ದೊಡ್ಡ ಫಿಲಾಸಫಿ. ಸೊ ನಾವೆಲ್ಲರೂ ಚರ್ಚೆ ಮಾಡಿದ್ವಿ, ನಾವೆಲ್ಲ ಅಧ್ಯಯನ ಮಾಡಿದ್ವಿ, ನಾವೆಲ್ಲ ಮತ್ತೆ ಉಲ್ಲೇಖ ಮಾಡಿದ್ವಿ. ಇದನ್ನ ಬಸವಣ್ಣ ಹುಟ್ಟಾಕಿದ್ರು ಅಂತ, ಬಸವಣ್ಣ ಈ ಕಾಯಕ ತತ್ವವನ್ನು ಹುಟ್ಟಾಕಿದ್ರು ಅಲ್ಲ. ಇದರ ಮೊದಲ ಉಲ್ಲೇಖ ಬರೋದು ಮಾದಾರ ಚೆನ್ನಯ್ಯ. ಇದು ಬಹಳ ಇಂಪಾರ್ಟೆಂಟ್. ನಡೆನುಡಿ ಸಿದ್ಧಾಂತವಾದಲ್ಲಿ ಕುಲಹೊಲೆ ಸೂತಕವಿಲ್ಲ, ನುಡಿಲೇಸು ನಡೆ ಎನ್ನುವಾದಲ್ಲಿ ಅದು ಬಿಡುಗಡೆ ಇಲ್ಲದ ಹೊಲೆ. ಆಚಾರವೇ ಕುಲ, ಅನಾಚಾರವೇ ಹೊಲೆ. ಇಂತಿ ಉಭಯವ ತಿಳಿಯದರಿಯಬೇಕು, ಕೈ ಅಡಿಗುಂಟ ಕಡಿಯಾಗಬೇಡ ನಿಜ ಅರಿ ನಿಜಾತ್ಮ ರಾಮ ರಾಮ. ಈ ವಚನದ ಉಲ್ಲೇಖ ನಾನು ಹೇಳಿದ್ರೆ ಮುಂದಿನ ಅನೇಕ ವಚನಕಾರರಲ್ಲಿ ಬರುತ್ತೆ. ಆಚಾರವೇ ನರಕ ಅಂತ ಏನು ಬಸವಣ್ಣ ಹೇಳ್ತಾನೆ, ಅದು ವಿರುದ್ಧ ಬೇಸ್. ಆಚಾರವೇ ಕುಲ, ಅನಾಚಾರವೇ ಒಲೆ. ಅಂದ್ರೆ ಒಲೆ ಅನ್ನುವ ಒಂದು ವಲಯ ಅನ್ನುವ ಅಥವಾ ಒಲೆ ಅನ್ನುವಂಥ ಒಂದು ಈ ಪದವನ್ನು ಚೆನ್ನಾಗಿ ಬಹಳ ಅದ್ಭುತವಾಗಿ ಅದನ್ನ ಡಿಕನ್ಸ್ಟ್ರಕ್ಟ್ ಮಾಡಿ. ನಾವು ಸಸೂರಿನಿಂದ ಡಿಕನ್ಸ್ಟ್ರಕ್ಷನ್ ಥಿಯರಿ ಬಗ್ಗೆ ಮಾತಾಡ್ತೀವಿ, ಆದರೆ ನಮ್ಮ ಚೆನ್ನಯ್ಯ 11ನೇ ಶತಮಾನದಲ್ಲೇ ಡಿಕನ್ಸ್ಟ್ರಕ್ಷನ್ ಥಿಯರಿನ ಶುರು ಮಾಡಿದ್ದೀವಿ. ಡಿಕನ್ಸ್ಟ್ರಕ್ಟ್ ಮಾಡಿ ಇದು ನಿಜವಾಗ್ಲೂ ಬಹಳ ಮುಖ್ಯ ಅಂತ ನಮಗೆ ಅನ್ನಿಸ್ತದೆ. ಇನ್ನು ವಚನ ಪರಂಪರೆ ಹೇಳಿದಲ್ಲ, ಅದು ಏನು ನಡೆನುಡಿ ಸಿದ್ಧಾಂತ ಅನ್ನುವ ಒಂದು ಇಡೀ ವಚನ ಪರಂಪರೆಯ ಸಿದ್ಧಾಂತವನ್ನ ಆರಂಭದ ವಚನಗಳಲ್ಲಿ ನಮ್ಮ ಮಾದಾರ ಚೆನ್ನಯ್ಯ ಅಂತ ಕೊಡ್ತಾನೆ. ಮತ್ತು ಮುಂದೆ ಬಸವಣ್ಣ ಅದನ್ನ ಹೇಳ್ತಾನೆ. ಎನ್ನ ನಡೆಯೊಂದು ಪರಿ, ಎನ್ನ ನುಡಿಯೊಂದು ಪರಿ ಅಂತ ಬಸವಣ್ಣ ನಡೆ ಮತ್ತು ನುಡಿ ಬಗ್ಗೆ ಬರುವ ಬಹುತೇಕ ವಚನಗಳು ಚೆನ್ನಯ್ಯನ ಇನ್ಫ್ಲೂಯೆನ್ಸ್ ಮತ್ತೆ ಚೆನ್ನಯ್ಯನ ಒಂದು ಪರಂಪರೆಗೆ ಮುಂದುವರಿಸಿಕೊಳ್ತಾನೆ. ಇನ್ಫ್ಲೂಯೆನ್ಸ್ ಅಂತ ಹೇಳಿದ ಹೋದ್ರು ಕೂಡ ಆ ಚೆನ್ನಯ್ಯ ಶುರು ಮಾಡಿದ ಪರಂಪರೆ ಇತ್ತಲ್ಲ, ಚೆನ್ನೈ ಶುರು ಮಾಡಿದ ಫಿಲಸಾಫಿಕಲ್ ಥಾಟ್ಸ್ ಇತ್ತಲ್ಲ, ಅದನ್ನ ಬಸವಣ್ಣ ಮತ್ತು ಉಳಿದೆಲ್ಲ ವಚನಕಾರರು ಕಂಟಿನ್ಯೂ ಮಾಡಿದ್ರು. ಇದು ಬಹಳ ಮುಖ್ಯ ಅಂತ ನನಗೆ ಅನಿಸುತ್ತೆ. ಇನ್ನ ವಚನಗಳ ತುಂಬಾ ಉಲ್ಲೇಖಗಳನ್ನು ಮಾಡ್ಕೊಂಡು ಬಂದಿದೆ, ಅದು ನಾನು ಹೆಚ್ಚು ಉಲ್ಲೇಖ ಮಾಡಲ್ಲ. ಸೊ ಅದನ್ನ ನೀವು ಓದ್ಕೋಬಹುದು. ಎರಡನೇದು ನಾನು 3ನೇ ಭಾಗಕ್ಕೆ ಬರ್ತೀನಿ. 3ನೇ ಭಾಗದಲ್ಲಿ ಬಹಳ ಮುಖ್ಯವಾಗಿ ಚೆನ್ನಯ್ಯನ ಸಮಕಾಲೀನರು ಅಂತ ಏನು ಕರಿತೀವಿ ವಚನಕಾರರು. ಈ ಉದಾಹರಣೆ ನಮಗೆ ನಾನು ಹೇಳಿದೆ 4ನೇ ಭಾಗದಲ್ಲಿ ಚೆನ್ನಯ್ಯನ ಬಗ್ಗೆ ಕಟ್ಟಿದ ಕಾವ್ಯಗಳಲ್ಲಿ ಹೆಂಗೆ ನಗಣ್ಯ ಮಾಡಿದ್ರು ಚೆನ್ನಯ್ಯನನ್ನ ಅಂತ ನಾನು ಮುಂದೆ ಮಾಡ್ತೇನೆ. ಆದರೆ ಸ್ವತಃ ವಚನಕಾರ ಮಾದಾರ ಚೆನ್ನಯ್ಯನ ಜೊತೆಗೆ ಬರುತ್ತವರು, ಮಾದಾರ ಚೆನ್ನಯ್ಯನ ನಂತರ ಬಂದವರು ವಚನಕಾರರು ಮಾದಾರ ಚೆನ್ನಯ್ಯನ ಇಂಟರ್ಪ್ರಿಟ್ ಮಾಡ್ತಾರಲ್ಲ, ಅದು ಬಹುಶಃ ಮಾದಾರ ಚೆನ್ನಯ್ಯನ ಬಗೆಗೆ ಇರುವಂತ ಬೇರೆ ಎಲ್ಲ ದಾಖಲೆಗಳಿಗಿಂತ ಶ್ರೇಷ್ಠ ಅಂತ ನನ್ನ. ಅದು ನಿಮಗೆ ಮಾದಾರ ಚೆನ್ನಯ್ಯನ ಹಿಸ್ಟ್ರಿಗೆ ಬಸವಣ್ಣನ ವಚನಗಳೇ ಬಹಳ ದೊಡ್ಡ ಸಾಕ್ಷಿ. ಯಾಕಂದ್ರೆ ಬಸವಣ್ಣ ನಾನು ಸುಮ್ಮನೆ ಅಧ್ಯಯನ ಮಾಡಿ ಈ ಬಸವಣ್ಣನ ವಚನಗಳು ನೋಡಿ 32 ವಚನಗಳಲ್ಲಿ ಚೆನ್ನಯ್ಯನ ಬಗ್ಗೆ ಮತ್ತೆ 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 ಉಲ್ಲೇಖ ಮಾಡ್ತಾರೆ. ಸೊ ಆ ಎಲ್ಲ ವಚನಗಳಲ್ಲೂ ಕೂಡ ಅವೈದಿಕ ಒಂದು ವಿರೋಧ ಇದೆಯಲ್ಲ, ವೈದಿಕ ಶಾಸ್ತ್ರೀಯ ವಿರೋಧ ಇದೆಯಲ್ಲ, ಅದು ಆ ಫಿಲಸಾಫಿಕಲ್ ಥಾಟ್ ಅನ್ನ ಚೆನ್ನಯ್ಯ ಮಾಡ್ತಾರೆ. ಸೊ ಅದನ್ನ ನಾನು ಬೇರೆ ಬೇರೆ ವಚನಕಾರರು ನೋಡಿದ್ರೆ ನಮಗೆ ಹೆಚ್ಚು ಕಡಿಮೆ 20 ವಚನಕಾರರು ಸಿಗುತ್ತೆ. ಉದಾಹರಣೆ ಅಲ್ಲಮ ಪ್ರಭು ವಚನಗಳಲ್ಲಿ ಸಿಗುತ್ತೆ. ನೀಲಾಂಬಿಕೆ, ಸತ್ಯಮ್ಮ, ಜೇಡರದಾಸಮಯ್ಯ, ಷಣ್ಮುಖ ಸ್ವಾಮಿ, ಕುಷ್ಟಗಿ ಕರಿಬಸವೇಶ್ವರ, ಹಾವಿನಾಳ ಕಲ್ಲಯ್ಯ, ಚನ್ನಬಸವಣ್ಣ, ಸಿದ್ದರಾಮೇಶ್ವರ, ವಿಲಿಂಗಪೇಟಿ, ಚಂದಿರ ಸಮರ್ಥ, ವೈದ್ಯ ಸಂಗಣ್ಣ, ಸೊಡ್ಡಳ ಬಾಚರಸ, ಅಮುಗಿ ದೇವಯ್ಯ, ಹೀಗೆ 20ಕ್ಕಿಂತ ಹೆಚ್ಚು ವಚನಕಾರರು ಯಾರು ಚೆನ್ನಯ್ಯನನ್ನ ವಚನಗಳನ್ನ ಮತ್ತು ಚೆನ್ನಯ್ಯನ ನೆನೆಸ್ಕೊಂಡಿದ್ದಾರೆ, ಮೆಮೊರಿ ಮಾಡ್ಕೊಂಡಿದ್ದಾರೆ. ಮತ್ತೆ ಚೆನ್ನಯ್ಯನ ಅದು ಹೆಂಗೆ ನೆನೆಸ್ಕೊಂಡಿದ್ದಾರೆ, ತುಂಬಾ ಗೌರವ. ನಾನು ಶಿಖರ ಅಂತ ಕುಲತಿಲಕ ಅಂದ್ಬಿಡ್ತಾರೆ ಯಾರು ಬಸವಣ್ಣ ವಚನದಲ್ಲಿ. ಕುಲತಿಲಕ ದೇವಾನ ದೇವತೆಗಳಿಗೆ ನೀನೇ ತಂದೆ ಅಂದ್ಬಿಡ್ತಾರೆ. ನಿನ್ನನ್ನು ಬಿಟ್ಟರೆ ಯಾರೆಲ್ಲ ದೇವಾನ ಅಂದ್ರೆ ಆ ಲೆವೆಲ್ಗೆ ಬಸವಣ್ಣ ಚೆನ್ನಯ್ಯನ ವರ್ಣನೆ ಮಾಡ್ತಾರೆ. ಅಂದ್ರೆ ಚೆನ್ನಯ್ಯನ ನಾಲೆಜ್ ಯಾವ ಲೆವೆಲ್ ಇತ್ತು ಅದನ್ನ ಸುಮ್ಮನೆ ಊಹೆ ಮಾಡ್ತಾರೆ. ಅಂದ್ರೆ ಯಾವ ದೇವರಿಲ್ಲ, ಎಲ್ಲ ದೇವಾನು ದೇವತೆಗಳ ತಂದೆ ನೀನು ಅಂತ. ನನ್ನ ಮುತ್ತಾತ ಮುತ್ತಜ್ಜನ ಅಜ್ಜ ಅಂತ ಹೇಳ್ತಾರೆ. ಅಂದ್ರೆ ಅಷ್ಟು ಹಿರಿಯ ನೀನು ಅಂತ. ಮತ್ತೆ ಸುಮಾರು 8ರಿಂದ 10 ವಚನಗಳಲ್ಲಿ ನಾನು ಚೆನ್ನಯ್ಯನ ಮಗನಾದ ಕಾರಣಕ್ಕೆ ನನಗೆ ಇಷ್ಟು ಧೈರ್ಯ ಬಂದಿದೆ ಅಂತ. ಒಂದು ವಚನ 10 ವಚನಗಳಲ್ಲಿ ನಾನು ಚೆನ್ನಯ್ಯನ ಮಗ ಅಂತ ಮತ್ತೆ 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 ಬಸವಣ್ಣ ಉಲ್ಲೇಖ ಮಾಡ್ತಾರೆ. ಸೊ ಇದು ನನಗನ್ಸೋದು ಚೆನ್ನಯ್ಯನ ಬಗೆಗೆ ಬಸವಣ್ಣನ ವಚನಗಳಲ್ಲಿ ಬಹಳ ದೊಡ್ಡ ಸಾಕ್ಷಿ ಅಂತ ಹೇಳ್ತಾರೆ. ಪ್ರಥಮರೊಳಗೆ ಚೆನ್ನಯ್ಯ, ಪುರಾತನರೊಳಗೆ ಚೆನ್ನಯ್ಯನನ್ನ ಮುತ್ತಜ್ಜಯ್ಯನಪ್ಪನಯ್ಯ, ಅಯ್ಯಗಳಯ್ಯನನ್ನು ಮಾದಾರ ಚೆನ್ನಯ್ಯ, ಚೆನ್ನಯ್ಯನ ಮನೆಯ ದಾಸನ ಮಗ ನಾನು ಅಂತ ಒಂದ್ಸರಿ ಹೇಳ್ತಾರೆ. ಇನ್ನೊಂದು ಬಹಳ ಮುಖ್ಯವಾಗಿ ನಿಮ್ಗೆಲ್ಲರಿಗೂ ಗೊತ್ತಿರುವಂಥದ್ದು,
ಚೆನ್ನಯ್ಯನ ಮನೆಯ ದಾಸನ ಮಗನು, ತಕ್ಕಯ್ಯನ ಮನೆಯ ದಾಸಿಯ ಮಗಳು, ಅವರಿಬ್ಬರು ಹೊಲದಲ್ಲಿ ಬೆರಳಿಗೆ ಹೋಗಿ ಅಲ್ಲಿ ಸಂಘ ಮಾಡಿದರು. ಅವರಿಬ್ಬರಿಗೆ ಹುಟ್ಟಿದ ಮಗನ ಕೂಡಲ ಸಂಗಮ ದೇವರ ಸಾಕ್ಷಿಯಾಗಿದೆ. ಇದು ನಿಜವಾಗ್ಲೂ ನಾವು ನೋಡ್ರಿ, ಬಸವಣ್ಣನ ಕೇಂದ್ರಿತ ವಚನಗಳ ಅಧ್ಯಯನ ಮಾಡ್ತಾ ಮಾಡ್ತಾ ನಾವು ಹೆಂಗೆ ಚೆನ್ನಯ್ಯನನ್ನ ನೆಗ್ಲೆಕ್ಟ್ ಮಾಡಿದೀವಿ ಅಥವಾ ಚೆನ್ನಯ್ಯನನ್ನ ಒಂದು ಕಡೆಗೆ ಹಂಚಿಗೆ ತರಿಸಿದೀವಲ್ಲ ಅಂತ ನನಗೆ ಆಕ್ಚುಲಿ ಪಿಕ್ಚರ್ ಅನಿಸ್ತದೆ. ಇಷ್ಟು ದೊಡ್ಡ ಫಿಲಸಾಫಿಕಲ್ ಥಾಟ್ ಇರುವ ಚೆನ್ನಯ್ಯನನ್ನ ನಾವು ಯಾಕೆ ಹೆಚ್ಚು ಚರ್ಚೆ ಮಾಡಲಿಲ್ಲ, ಯಾಕೆ ಹೆಚ್ಚು ಅಧ್ಯಯನ ಮಾಡಲಿಲ್ಲ ಅಂತ ನನಗೆ ಒಂದು ಇದಾಗಿದೆ. ಇನ್ನು ತುಂಬ ವಚನಕಾರರು ನಾನು ದೊಡ್ಡ ಪಟ್ಟಿ ಮಾಡ್ಕೊಂಡು ಬಂದಿದೆ. ಇಲ್ಲಿ ಕೂಡ ಬಹಳ ಮುಖ್ಯವಾಗಿ ನಾನು ಹಿಂದೆನೇ ಹೇಳಿದೆ, ಈ ಎಲ್ಲ ವಚನಗಳಲ್ಲಿ 20 ಜನ ವಚನಕಾರರ ಉಲ್ಲೇಖಗಳಲ್ಲಿ ಬರುವ ತಾತ್ವಿಕ ಎಳೆಗಳು ಯಾವುದು ಅಂತಂದ್ರೆ, ಒಂದು ಅರಸತ್ತಿಗೆ ನಿರಾಕರಣೆಯನ್ನು ಎಲ್ಲರೂ ಮಾಡ್ತಾರೆ. ನನಗನ್ಸೋದು ವಿಜ್ಞಾನಿ ವಿರುದ್ಧ ನೇರವಾಗಿ ಮಾಡೋಕ್ಕಾಗದೇ ಇರೋರು ಎಲ್ಲರೂ ಕೂಡ ಚೆನ್ನೈಯನ್ನು ತಗೊಂಡು, ಅಂದ್ರೆ ಚೆನ್ನೈ ರೆಫರೆನ್ಸ್ ತಗೊಂಡು ವಿಜ್ಞಾನ ಕೌಂಟರ್ ಕೊಡ್ತಿದಾರ ಅಂತ ನನಗೊಂದು ಡೌಟ್ ಬಂತು. ಯಾಕಂದ್ರೆ ನೇರವಾಗಿ ವಿಜ್ಞಾನ ಅರ್ಥಾಂತದಲ್ಲಿದ್ದಾರೆ, ವಿಜ್ಞಾನ ಮಹಾಮನೆಗೆ ಒಂದು ಆರ್ಥಿಕ ಶಕ್ತಿಯಾಗಿದ್ದಾರೆ. ಸೊ ಹಂಗಾಗಿ ನೇರವಾಗಿ ನಾವು ವಿಜ್ಞಾನದ ಜೊತೆ ಕೌಂಟರ್ ಮಾಡೋಕ್ಕಾಗಲ್ಲ, ವಿಜ್ಞಾನ ಜಗಳ ಮಾಡೋಕ್ಕಾಗಲ್ಲ. ಆದರೆ ಮಾದಾರ ಚೆನ್ನಯ್ಯನ ಉಲ್ಲೇಖದ ಮೂಲಕ ಬಹುಶಃ ವಿಜ್ಞಾನಿಗೆ ಎಚ್ಚರಿಕೆಯನ್ನು ಕೊಡ್ತಿದ್ದಾರೆ. ನೀನು ಅರಸ ಮುಖ್ಯ ಅಲ್ಲಪ್ಪ, ಇಲ್ಲಿ ಶರಣರೇ ಮುಖ್ಯ, ಶಿವ ಶರಣರ ಪರವಾಗಿದ್ದಾನೆ ಹೊರತು ಅರಸನ ಪರವಾಗಿಲ್ಲ ಅಂತ ಈ ಎಲ್ಲ ವಚನಕಾರರು ಯಾರು ವಿಜ್ಞಾನಿಗೆ ಹೇಳ್ತಿದ್ದಾರೇನೋ ಅಂತ ನನಗೆ ಅನಿಸುತ್ತೆ. ಇಲ್ಲಿ ನಾನು ಎಲ್ಲರ ವಚನಕಾರರ ಉಲ್ಲೇಖಗಳನ್ನು ತಂದಿದ್ದೆ, ಬಟ್ ನನ್ನ ಸಮಯ ಆಗ್ತಿದೆ. ಹಾಗಾಗಿ 4ನೇ ಭಾಗದಲ್ಲಿ ನಾವು ನೋಡೋದಾದ್ರೆ ಬಹಳ ಮುಖ್ಯವಾಗಿ ನನಗೆ ಸಿಕ್ಕಂತೆ ಒಂದು 8 ಕವಿಗಳು ಕಾವ್ಯಗಳಲ್ಲಿ ಚೆನ್ನಯ್ಯನನ್ನು ಉಲ್ಲೇಖ ಮಾಡ್ತಾರೆ. ಶಾಂತಲಿಂಗೇಶ್ವರನ ಭೈರವ ಕಾವ್ಯ ಚರಿತೆ ನೋಡುವುದು, ವಿರೂಪಾಕ್ಷ ಪಂಡಿತನ ಚೆನ್ನಬಸವ ಪುರಾಣದಲ್ಲೂ, ಪಾಲ್ಕುರ್ಕೆ ಸೋಮನಾಥನ ಬಸವ ಪುರಾಣ, ಗುಬ್ಬಿ ಮಲ್ಲನಾರಾಯಣನ ವೀರಶೈವ ಅಮೃತ, ಮತ್ತು ಷಡಕ್ಷರಿ ದೇವನ ಬಸವರಾಜ ವಿಜಯ, ಭೀಮಕವಿಯ ಬಸವ ಪುರಾಣ, ಹರಿಹರನ ಮಾದಾರ ಚೆನ್ನಯ್ಯನ ರಾಗ. ಸೊ ಇಷ್ಟು ಕಾವ್ಯಗಳಲ್ಲಿ ಮಾದಾರ ಚೆನ್ನಯ್ಯನನ್ನ ಮತ್ತೆ ಮತ್ತೆ ಉಲ್ಲೇಖ ಮಾಡಿದರೆ ಅದರಲ್ಲಿ ಎಲ್ಲರಿಗಿಂತ ಬಹಳ ದೊಡ್ಡ ಇನ್ಫ್ಲುಯೆನ್ಸ್ ಮಾಡಿರೋದು ನನಗನ್ಸೋದು ಹರಿಹರನ ರಗಳೆ. ಯಾಕೆಂದ್ರೆ ಹರಿಹರ ಮಾದಾರ ಚೆನ್ನಯ್ಯನ ರಗಳೆಯಲ್ಲಿ ಬಹಳ ವಿಸ್ತಾರವಾದ ಚರಿತ್ರೆಯನ್ನು ಮಾದಾರ ಚೆನ್ನಯ್ಯನ ಬಗ್ಗೆ ಬರೀತಾ ಹೋಗ್ತಾರೆ. ಸೊ ಇದು ಈ ಕಾವ್ಯಗಳಲ್ಲಿ ಕೂಡ ನನಗನ್ಸೋದು ಇಲ್ಲಿ ಚೆನ್ನಯ್ಯನನ್ನ ಒಂದು ಸಣ್ಣ ಅಂದ್ರೆ ಒಂದು ಪಾಸಿಂಗ್ ರೆಫರೆನ್ಸ್ ಆಗಿ ತಗುತ್ತೆ. ಇಲ್ಲಿ ಚೆನ್ನಯ್ಯನನ್ನೇ ನಾಯಕನನ್ನಾಗಿಸಿ ಹರಿಹರ ರಗಳೆ ಬರೆದು ಬಿಟ್ಟರೆ ನಾನೇನು ಉಲ್ಲೇಖ ಮಾಡಿದ ಎಲ್ಲ ಕಾವ್ಯಗಳಲ್ಲಿ ಚೆನ್ನಯ್ಯ ಒಂದು ಪಾಸಿಂಗ್ ರೆಫರೆನ್ಸ್. ಅಲ್ಲಿ ಬಸವಣ್ಣನನ್ನೇ ಮುಖ್ಯವಾಗಿ ಇಟ್ಕೊಂಡು ಬಸವಣ್ಣನಿಗಿಂತ ಹಿರಿಯ ಅಂತ ಅದನ್ನು ಬಹಳ ಅಳುಕಿಂದ ಹೇಳಿದ್ದಾರೆ. ಹೇಳ್ಬಿಟ್ರೆ ಏನು ಬಸವಣ್ಣನಿಗೆ ಅವಮಾನ ಆಗ್ಬಿಡುತ್ತೆ ಅಂತೇಳಿ ಆ ಕಾವ್ಯದಲ್ಲಿ ಬಸವಣ್ಣನಿಗಿಂತ ಸ್ವಲ್ಪ ಹಿರಿಯ ಅನ್ನುವ ಒಂದು ಅಳುಕಿನ ಇದರೊಳಗೆ ಈ ಕಾವ್ಯಗಳಲ್ಲಿ ಚೆನ್ನಯ್ಯನನ್ನ ಉಲ್ಲೇಖ ಮಾಡ್ತಾರೆ. ಸೊ ಈ ಕಾವ್ಯಗಳನ್ನು ಕೂಡ ನಾವು ಇನ್ನೊಂದು ಅರ್ಥದಲ್ಲಿ ರೀವಿಸಿಟ್ ಮಾಡಬೇಕಾಗಿದೆ ಅಂತ ನನಗೆ ಅನಿಸುತ್ತೆ. ಆ ಕಾವ್ಯಗಳನ್ನು ಮತ್ತೆ ಮತ್ತೆ ಓದಿ ಈ ಕಾವ್ಯಗಳು ಅಂದ್ರೆ ಮಧ್ಯಕಾಲೀನ ಕನ್ನಡದ ಕಾವ್ಯಗಳು ಚೆನ್ನಯ್ಯನನ್ನು ಹೆಂಗೆ ಇಂಟರ್ಪ್ರಿಟ್ ಮಾಡಿದ್ವು ಅಂತ ನಾವು ಪ್ರತ್ಯೇಕವಾದ ಅಧ್ಯಯನವನ್ನು ಮಾಡಬೇಕಾಗುತ್ತೆ. ಇನ್ನು ಕೊನೆ ಭಾಗಕ್ಕೆ ಬರ್ತೀನಿ. ಅದರಲ್ಲಿ ಬಹಳ ಮುಖ್ಯವಾಗಿ ಮೌಖಿಕ ಪರಂಪರೆಯಲ್ಲಿ ಚೆನ್ನಯ್ಯ ನಮಗೆ ನೋಡ್ರಿ, ಯಾರು ಬಹಳ ದೊಡ್ಡ ಜನರನ್ನು ಇನ್ಫ್ಲುಯೆನ್ಸ್ ಮಾಡಿರ್ತಾರೆ ಅವ್ರ ಬಗ್ಗೆ ಮಾತ್ರ ಮೌಖಿಕ ಪರಂಪರೆ ಉಟ್ಕೊಳ್ಳುತ್ತೆ. ಇದು ನಾವು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ. ಯಾಕೆ ಅಂತಂದ್ರೆ ನಮಗೆ ಕೃಷ್ಣದೇವರಾಯ ಬಹಳ ದೊಡ್ಡ ಹೀರೋ. ಕೃಷ್ಣದೇವರಾಯ ಇಡೀ ದಕ್ಷಿಣ ಭಾರತವನ್ನು ಆಳಿದ ಅಂತ ನಮ್ಮ ಚರಿತ್ರೆಯ ಸಾಕ್ಷಿಗಳಿರಬೇಕು. ಆದರೆ ಹಂಪಿ ಪರಿಸರದಲ್ಲಿರುವ ಜಾನಪದದಲ್ಲಿ ಕೃಷ್ಣದೇವರಾಯನ ಬಗ್ಗೆ ಒಂದೇ ಒಂದು ಜನಪದ ಹಾಡುಗಳು ಸಿಗಲ್ಲ. ಪುರುಷೋತ್ತಮ ಬಿಳಿಮಲೆ ಮತ್ತು ಚೆಲುವರಾಜ್ ಅವರು ಹಂಪಿ ಜಾನಪದ ಅಂತ ಸಂಗ್ರಹ ಮಾಡಿದರೆ ಅದರಲ್ಲಿ ಕೃಷ್ಣದೇವರಾಯನ ಬಗ್ಗೆ ಸಿಗಲ್ಲ. ಕೃಷ್ಣದೇವರಾಯನಿಗಿಂತ ಮುಂಚೆ ಇದ್ದಂತಹ ಕುಮಾರರಾಮನ ಬಗ್ಗೆ ಇಡೀ ಕರ್ನಾಟಕದಾದ್ಯಂತ ಆಚರಣೆ ಇದೆ, ರಿಚುವಲ್ ಇದೆ, ಹಾಡುಗಳಿದೆ, ಕಾವ್ಯಗಳಿದೆ, ಎಪಿಕ್ಸ್ ಇದೆ. ಅವನು ಸಣ್ಣ ರಾಜ್ಯ, ಕಪಿಲ ಅನ್ನುವಂಥ ಸಣ್ಣ ರಾಜ್ಯವನ್ನು ಆಳಿರೋದು. ಯಾಕೆ ಅಂದ್ರೆ ಅವನು ಜನಪರರಾಗಿದ್ದ, ಜನಾನುರಾಗಿದ್ದ, ಸಾಮಾನ್ಯ ಜನರಿಗೋಸ್ಕರ ಅವನು ಅನೇಕ ಕಾಯ್ದೆ ಕಾನೂನುಗಳು ಮಾಡಿದ್ದ. ಅದಕ್ಕೆ ಜನರು ಅವನಿಗೆ ಹಾಡಿದ್ರು. ಕೃಷ್ಣದೇವರಾಯ ಬಹಳ ದೊಡ್ಡ ರಾಜ ಆಗಿರ್ಬೋದು, ಆದರೆ ಅವನ ಜನರಿಗೆ ಇಳಿಲಿಲ್ಲ, ಜನರು ಬಹಳ ಪಕ್ಕಕ್ಕೆ ಬರಲಿಲ್ಲ. ಅದಕ್ಕೆ ಜನರು ಅದನ್ನು ರಿಜೆಕ್ಟ್ ಮಾಡಿದ್ರು. ನಿಮಗೆ ಮೈಸೂರು ರಾಜ್ಯ ಇದು ತಗೊಂಡಾಗಲೂ ಕೂಡ ಮೈಸೂರು ಅರಸರ ಬಗ್ಗೆ ಕಟ್ಟಿದೆ ಇರುವಂತಹ ಕಾಲುಗಳು ಟಿಪ್ಪು ಸುಲ್ತಾನ್ ಬಗ್ಗೆ ಕಟ್ಟಿದ್ದಾರೆ. ಟಿಪ್ಪು ಸುಲ್ತಾನ್ ಬಗ್ಗೆ ಸಾಕಷ್ಟು ಲಾವಣೆ ಸಿಗುತ್ತೆ. ಯಾಕೆ ಅಂತಂದ್ರೆ ಟಿಪ್ಪು
ಅಂತ ಜನರು ಕನೆಕ್ಟ್ ಆಗಿದೆ. ಯಾರು ಜನರ ಜೊತೆ ಕನೆಕ್ಟ್ ಆಗಿದ್ದಾರೆ, ಯಾರು ಜನರ ಜೊತೆಗೆ ಅವರ ನಾಡಿನ ಜೊತೆ ಕನೆಕ್ಟ್ ಆಗಿದ್ದಾರೆ, ಅವ್ರ ಬಗ್ಗೆ ಮಾತ್ರ ಜನಪದರು ಹಾಡು, ಕತೆ, ಕಾವ್ಯ ಕಟ್ಟಿದ್ದಾರೆ. ಈ ಹಿನ್ನೆಲೆಯಿಂದ ನಾವು ನೋಡಿದರೆ ಬಹಳ ಮುಖ್ಯವಾಗಿ ಚೆನ್ನೈನ ಬಗ್ಗೆ ಇಡೀ ಮೌಖಿಕ ಪರಂಪರೆ ಸಾಕಷ್ಟು ಅಂದರೆ 100ಕ್ಕಿಂತ ಹೆಚ್ಚು ತ್ರಿಪದಿಗಳಲ್ಲಿ ಚೆನ್ನೈನನ್ನ ಹಾಡಿ ನೋಡಿದ್ದಾರೆ, ಕಟ್ಟಿದ್ದಾರೆ, ಶಿಶುಗೀತೆಗಳಲ್ಲಿ ಸಿಗುತ್ತೆ. ಬಹಳ ಮುಖ್ಯವಾಗಿ ಚೌಡಿಕೆ ಕಾವ್ಯದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆಗಿದೆ. ಏನು ಇಂಟ್ರೆಸ್ಟಿಂಗ್ ಕಥೆ ಅಂತಂದ್ರೆ, ಚೌಡಿಕೆ ಕಾವ್ಯದಲ್ಲಿ ಅಂದ್ರೆ ನಾವೇನು ಎಲ್ಲಮ್ಮನ ಪರಂಪರೆಯಲ್ಲಿ ಚೌಡಿಕೆ ಪದಗಳ ತಗೊಂಡ್ರೆ, ಚೌಡಿಕೆ ಪದಗಳ ಒಂದು ಕಾಲದಲ್ಲಿ ಮಾಧವ ಚೆನ್ನೈನನ್ನು ಉಲ್ಲೇಖ ಮಾಡುವ ಒಂದು ಪ್ರಸಂಗ ಬರುತ್ತೆ. ಅದೇನು ಅಂತಂದ್ರೆ, ಎಲ್ಲಮ್ಮ ಅವಳು ಬ್ರಾಹ್ಮಣ ಸಮುದಾಯದ ಎಲ್ಲಮ್ಮ ತನ್ನ ಮಗ ಪರಶುರಾಮನ ಕಾಟಕ್ಕಾಗದೆ ಅವಳು ತಪ್ಪಿಸ್ಕೊಂಡು ಓಡಿ ಬಂದ್ಬಿಡ್ತಾಳೆ ಕಲ್ಯಾಣಕ್ಕೆ. ತಪ್ಪಿಸ್ಕೊಂಡು ಓಡಿ ಬಂದಾಗ ಮಾದಾರ ಚೆನ್ನೈ ಮನೆಗೆ ಬರ್ತಾರೆ. ಮಾದಾರ ಚೆನ್ನೈ ಬಂದು ನನ್ನ ಮಗ ನನ್ನ ಶಿರಚ್ಛೇದನ ಮಾಡಕ್ಕೆ ಬರ್ತಿದ್ದಾನೆ, ನನಗೆ ರಕ್ಷಣೆ ಕೊಡಪ್ಪ ಅಂತ ಚೆನ್ನೈ ಕೇಳ್ತಾನೆ. ಚೆನ್ನೈ ಹೇಳ್ತಾನೆ, ನೋಡವ ನಾವು ಮಾರಿದ್ರು, ನೀನು ನೋಡಿದ್ರೆ ಆರೋಳು, ನೀನು ಬ್ರಾಹ್ಮಣರು ಹೆಣ್ಣು, ನಿನಗೆಲ್ಲವ ನಾನು ಎಲ್ಲಿ ರಕ್ಷಣೆ ಕೊಡಕ್ಕೂ ಅಂತ. ಅಯ್ಯೋ ನಿನ್ಗೆ ಯಾವ ಜಾತಿ ಆದೇನೋ ಮಾರಾಯ, ನೀನು ಭಾಳ ದೊಡ್ಡ ನಾನು ನಿನ್ನ ಬಗ್ಗೆ ನಾನು ಕೇಳಿದ್ದೀನಿ, ನನಗೆ ನೀನು ಮಾಡಿದ್ರೆ ನನಗೆ ಮುಖ್ಯ ಅಲ್ಲ, ನನಗೆ ನೀನು ರಕ್ಷಣೆ ಕೊಡೋದಂತ. ಅವಾಗ ಅವರು ಬಂದು ಅವರ ಮಾದಾರ ಚೆನ್ನೈನ ಮನೆಯೊಳಗೆ ಅಡಗಿರ್ತಾರೆ. ಆಮೇಲೆ ಪರಶುರಾಮ ಬಂದು ಇದು ಮಾಡ್ತಾನೆ, ಅದೊಂದು ಕಥೆ ಬರುತ್ತೆ. ಸೊ ಇಲ್ಲಿ ಮಾದಾರ ಚೆನ್ನಯ್ಯ ಜೊತೆಗೆ ಎಲ್ಲಮ್ಮನನ್ನ ಎಲ್ಲಮ್ಮ ಒಳಗೆ ಬಂದಾರಲ್ಲ, ಅದು ಒಂದೇ ಒಂದು ಕಥೆಯನ್ನು ಇಟ್ಕೊಂಡು ಮಾದಿಗರು ಅನೇಕ ಮಾದಿಗ ಸಮುದಾಯದ ಕುಲದೇವತೆ ಎಲ್ಲಮ್ಮ ಆಗ್ತದೆ. ಇವತ್ತೇ ನಾವು ಮಾದಿಗ ಸಮುದಾಯ ಎಲ್ಲಮ್ಮನ ಕುಲದೇವತೆ ಅಂತ ಆರಾಧಿಸ್ತಾರಲ್ಲ, ಆ ಆರಾಧನೆಗಿರುವಂತ ಕಥೆ ಯಾವುದು ಅಂತಂದ್ರೆ ಇದು. ಅಂದ್ರೆ ಸ್ವತಃ ಎಲ್ಲಮ್ಮ ಬಂದು ಮಾದಾರ ಒಳಗಡೆ ಬಂದು ರಕ್ಷಣೆ ಪಡ್ಬೋದು. ಸೊ ಇದು ಬಹಳ ಮುಖ್ಯವಾದದ್ದು ಅಂತ ಅನಿಸುತ್ತೆ. ಇನ್ನೊಂದು ಕೆ ರಾಜಶೇಖರ್ ಅವರು ಶರಣರ ಕಾವ್ಯಗಳನ್ನು ಸಂಗ್ರಹ ಮಾಡಿದ್ದಾರೆ. ಅದರಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆಗಿ ಬರುತ್ತೆ. ಅದರಲ್ಲಿ ತುರುಕರ ಪೀರಣ್ಣನ ಒಂದು ಕಾವ್ಯ ಬರುತ್ತೆ. ಅದು ಆಗಿನ ಕಾಲದಲ್ಲಿ ಅದನ್ನ ಚೆಕ್ ಮಾಡಬೇಕು. 12ನೇ ಶತಮಾನದಲ್ಲಿ ತುರುಕರ ಪೀರಣ್ಣ ಅಂದ್ರೆ ಅದು ಮುಸ್ಲಿಂ ಸಮುದಾಯದ ಏನಂತ ನನಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ. ಬಟ್ ತುರುಕರ ಪೀರಣ್ಣ ಬರ್ತಾನೆ. ಆ ತುರುಕರ ಪೀರಣ್ಣನ ಜೊತೆಗೆ ಚೆನ್ನೈನ ಸಂವಾದಗಳನ್ನು ಕಟ್ಟುವ ಒಂದು ಕಾವ್ಯ ಇದೆ. ಇದು ಸ್ವಲ್ಪ ನೋಡ್ಬೇಕಾದ್ರೆ ನೀವು ನಾನು ರೀಚೆಕ್ ಮಾಡಬೇಕು ಅಂತ ಅನ್ಸುತ್ತೆ. ಆಮೇಲೆ ಅದರಲ್ಲಿ ಅಲೇರ ಹೊನ್ನಯ್ಯ ಎಂಬ ಶರಣ ಬರ್ತಾನೆ. ಶರಣನ ಇನ್ನೊಂದು ಕಾವ್ಯ ಇದೆ. ಅದರಲ್ಲೂ ಕೂಡ ಚೆನ್ನಯ್ಯ ಒಲೇರ ಹೊನ್ನಯ್ಯಗಿಂತ ಹಿರಿಯ ಎಲ್ಲೆಲ್ಲಿ ಚೆನ್ನೈನ ಉಲ್ಲೇಖ ಬರುತ್ತೆ, ಸಕಲ ಪುರಾತನ ಅಂತಲೇ ಉಲ್ಲೇಖ ಬರುತ್ತೆ. ಸೊ ಅದು ಇನ್ನೊಂದು ಬಹಳ ಮುಖ್ಯವಾಗಿ ಮಂಟೇಸ್ವಾಮಿ ಕಾವ್ಯದಿಂದ ದಕ್ಷಿಣ ಕನ್ನಡದಲ್ಲಿ ಕರ್ನಾಟಕದಲ್ಲಿರುವಂತಹ ಫೋಕ್ ಎಪಿಕ್ಸ್ ಅಂತ ನಾವೇನು ಗುರುತಿಸ್ತೀವಿ, ಆ ಕರ್ನಾಟಕದಲ್ಲಿರುವಂತಹ ಫೋಕ್ ಎಪಿಕ್ಸ್ ಅಲ್ಲಿ ನಾವು ಉತ್ತರ ಕರ್ನಾಟಕ ಇಲ್ಲಿಂದು ಎಪಿಕ್ಸ್ ಅಂತಂದ್ರೆ ನಮ್ಗೆ ಸಿಗೋದು ಹೆಚ್ಚು ಕಡಿಮೆ ಹಾಲುವಂತ ಮಹಾಕಾವ್ಯ ಮಾತ್ರ ಅನಿಸುತ್ತೆ ನನಗೆ, ಗುಲ್ಬರ್ಗ ಭಾಗದ್ದು ಸಿಕ್ಕಿರೋದು. ಬಟ್ ದಕ್ಷಿಣ ಕರ್ನಾಟಕದಲ್ಲಿ ಮತ್ತು ಮಧ್ಯ ಕರ್ನಾಟಕದಲ್ಲಿ ಜನಪದ ಮಹಾಕಾವ್ಯಗಳು ಫೋಕ್ ಎಪಿಕ್ಸ್ ಅಂತ, ಉದಾಹರಣೆ ಕಲೆವಾಳ, ಆ ಥರದ ಎಪಿಕ್ಸ್ಗಳ ಜೊತೆಗೆ ಹೋಲಿಸಬಹುದಾದಂಥ ಒಂದಷ್ಟು ಎಪಿಕ್ಸ್ ಇದೆ. ಅದು ಹೆಚ್ಚು ಕಡಿಮೆ ಕನ್ನಡ ವಿಶ್ವವಿದ್ಯಾಲಯ ಒಂದು 23 ಎಪಿಕ್ಸ್ಗಳನ್ನ ಸಂಗ್ರಹ ಮಾಡಿದೆ. ಅದರಲ್ಲಿ ಜುಂಜಪ್ಪನ ಕಾವ್ಯ ಇದೆ, ಮಂಟೇಸ್ವಾಮಿ ಕಾವ್ಯ ಇದೆ, ಮಹದೇಶ್ವರ ಕಾವ್ಯ ಇದೆ, ಆಮೇಲೆ ಸಿರಿ ಕಾವ್ಯ ಇದೆ, ಎಲ್ಲಮ್ಮನ ಕಾವ್ಯ ಇದೆ. ಈ ಥರದ್ದು ಎಪಿಕ್ಸ್ನ ಸಂಗ್ರಹ ಮಾಡಿದೆ. ಅದರಲ್ಲಿ ಬಹಳ ಮುಖ್ಯವಾದದ್ದು ಮಂಟೇಸ್ವಾಮಿ ಕಾವ್ಯ. ಮಂಟೇಸ್ವಾಮಿ ಆಧ್ಯಾತ್ಮಿಕ ದಂಗೆಕೋರ ಅಂತ ಮಂಟೇಸ್ವಾಮಿಯನ್ನು ನಾವು ಕರೀತೀವಿ. ಸೊ ಇಂತಹ ಮಂಟೇಸ್ವಾಮಿಯ ಕಾವ್ಯದಲ್ಲಿ ಮಂಟೇಸ್ವಾಮಿಗೂ ಗುರುವಾಗಿದ್ದ ಅನ್ನುವ ಅರ್ಥದಲ್ಲಿ ಕಲ್ಯಾಣ ಪಟ್ಟಣದ ಸಾಲು ಅಂತ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಸಾಲು. ಮಂಟೇಸ್ವಾಮಿ ಹೋಗಿ ಕಲ್ಯಾಣವನ್ನು ಚೆಕ್ ಮಾಡೋದು. ಏನಯ್ಯ ನೀನು ಬಸವಣ್ಣ, ನೀನು ಕಲ್ಯಾಣದಲ್ಲಿ ಭಾಳ ದಾಸೋಹ ಗಿಸೋಹ ಮಾಡಿಬಿಟ್ಟಿದೆಯಂತೆ, ಎಲ್ಲ ಸೋಂಬೇರಿಗಳಿಗೆಲ್ಲ ಊಟ ಹಾಕ್ತಿದೆಯಂತೆ, ನೀನು ಏನಿನ ಕತೆ ಅಂತ ಸ್ವತಃ ಬಸವಣ್ಣನ ಟೆಸ್ಟ್ ಮಾಡೋದಕ್ಕೆ ಮಂಟೇಸ್ವಾಮಿ ಕಲ್ಯಾಣಕ್ಕೆ ಹೋಗಿರ್ತಾನೆ. ಅಂತ ಸಂದರ್ಭದಲ್ಲಿ ಯಾರು ಮಾದಾರ ಚೆನ್ನೈನ ಉಲ್ಲೇಖ ಆಗುತ್ತೆ. ಮಾದಾರ ಚೆನ್ನೈ ಬಗ್ಗೆ ಮಂಟೇಸ್ವಾಮಿ ಸಂವಾದ ಆಗುತ್ತೆ. ಆ ಸಂವಾದವನ್ನ ಬಹಳ ಮುಖ್ಯವಾಗಿ ನಾವು ಇನ್ನೊಂದು ವಿಸ್ತರಿಸಿ ಅಧ್ಯಯನ ಮಾಡಬಹುದಾಗಿದೆ. ಇನ್ನು ನಮ್ಮ ಜನಪದ ಕಾವ್ಯಗಳಲ್ಲಿ ಮಂಟೇಸ್ವಾಮಿಯ ಬೇರೆ ಯಾರು ಚೆನ್ನೈನ ಬೇರೆ ಬೇರೆ ಚರಿತ್ರೆಯನ್ನ ಹೇಳ್ತಿದ್ದಾರೆ. ಉದಾಹರಣೆ, ಒಂದು ವಚನಗಳಲ್ಲಿ ತ್ರಿಪದಿಯಲ್ಲಿ ಬೆಳ್ಳಿಗಾವಿಯ ಏನು ಶಿವಮೊಗ್ಗ ಜಿಲ್ಲೆಯ ಬೆಳ್ಳಿಗಾವಿ ಇದೆ, ಆ ಬೆಳ್ಳಿಗಾವಿಯೇ ಚೆನ್ನೈನ ಜನ್ಮಸ್ಥಳ ಅಂತ ಕೆಲವು ತ್ರಿಪದಿಗಳು ಹೇಳ್ತಾರೆ. ಸೊ ಬೆಳ್ಳಿಗಾವಿಯಲ್ಲಿ ಗಂಗಮ್ಮ ಅವರ ಧರ್ಮಪತ್ನಿ, ಯಾರು ಚೆನ್ನೈನ ಧರ್ಮಪತ್ನಿ ಗಂಗಮ್ಮ ಜೊತೆಗೆ ಆತ ಬೆಳ್ಳಿಗಾವಿಯಲ್ಲಿ ಇದ್ದ, ಬೆಳ್ಳಿಗಾವಿಯಿಂದ ಆತ ಕಂಚಿಗೆ ಹೋದ ಅನ್ನುವಂಥ ಒಂದು ತ್ರಿಪದಿಗಳು ನಮಗೆ ಸಿಗುತ್ತೆ. ಕಂಚಿ ಪಟ್ಟಣಕ್ಕೆ ಹೋಗಿದ್ದ ಬಗ್ಗೆ ನಮಗೆ ಅನೇಕ ಸಿಗುತ್ತೆ. ಇನ್ನೊಂದು ಬಹಳ ಮುಖ್ಯವಾಗಿ ಕಲ್ಯಾಣ ಕ್ರಾಂತಿ ಸಂದರ್ಭದಲ್ಲಿ ಕ್ರಾಂತಿಯ ನಂತರ ಕುರುಬನಕಟ್ಟೆಗೆ ಬಂದ ಅಂತ ಅದು ಮಂಟೇಸ್ವಾಮಿ ಕಾಲದಲ್ಲಿನೇ ರೆಫರೆನ್ಸ್ ಬರುತ್ತೆ. ಸೊ ಈ ಅರ್ಥದಲ್ಲಿ ನಮಗೆ ಏನು ಮಾದಾರ ಚೆನ್ನೈಯ ಬಗ್ಗೆ
ಅಭಿಮಾನ ಮತ್ತೆ ಮಾದಾರ ಚೆನ್ನೈ ಜನರ ಅಂದ್ರೆ ಜನರಿಗೆ ಕನೆಕ್ಟ್ ಆಗಿದೆ ಅಥವಾ ಜನರಿಗೆ ಕನೆಕ್ಟ್ ಆಗಿ ನಾನು ಹೇಳಿದೆ ಜನಪದರ ಹಾಡುಗಳು ಯಾರು ಕೇಳ್ತಾರೆ ಜನರಿಗೆ ಕನೆಕ್ಟ್ ಆದವ್ರಿಗೆ ಮಾತ್ರ ಜನರಿಗೆ ಅವರು ಕನೆಕ್ಟ್ ಆದ್ರೆ ಮಾತ್ರ ಅವ್ರ ಜೊತೆ ಅವ್ರ ಬಗ್ಗೆ ಹಾಡುಗಳು ಕಟ್ತಾರೆ. ಸೊ ಈ ಅರ್ಥದಲ್ಲಿ ನೀವು ನೋಡ್ಬೋದು, ನಾನು ಸ್ಟಡಿ ಮಾಡ್ತಾ ಇದ್ದೀನಿ ಗುಲ್ಬಾ ಅಫ್ಜಲ್ಪುರದಿಂದ ಹಿಡ್ಕೊಂಡು ಇಲ್ಲಿ ಅಫ್ಜಲ್ಪುರ ಮತ್ತೆ ಯಾವುದು ಬೆಳಗಾವ್ ಮಹಾರಾಷ್ಟ್ರದ ಬಾರ್ಡ್ ಇದೆಯಲ್ಲ ಬೆಲ್ಟ್, ಆ ಬೆಲ್ಟ್ ಇಂದ ಹಿಡ್ಕೊಂಡು ಇತ್ತಿಗೆ ಎಲ್ಲಿವರೆಗೂ ಅಂಬೇಡ್ಕರ್ ಹಾಡುಗಳು ಹುಟ್ಟಿದೆ ಕರ್ನಾಟಕದಲ್ಲಿ. ಅದ್ರ ಬಗ್ಗೆ ಯಾರು ಸ್ಟಡಿ ಮಾಡಿಲ್ಲ, ಅದು ನಾನು ಸಂಗ್ರಹ ಮಾಡ್ತಿದ್ದೀನಿ. ಅಂಬೇಡ್ಕರ್ ಜನಪದ ಹಾಡುಗಳು ದೊಡ್ಡ ಮಟ್ಟದಲ್ಲಿ ಹುಟ್ಟಿದೆ. 3-4 ದಶಕದಿಂದ ಅಂಬೇಡ್ಕರ್ ಹಾಡು ಹುಟ್ಟಿದೆ. ಆದರೆ ನಮ್ಮ ಜಾನಪದ ಅಧ್ಯಯನಗಳ ಮೇಲ್ಜಾತಿಯ ಅಧ್ಯಯನಕಾಲ ದೃಷ್ಟಿಕೋನದಿಂದಾಗಿ ಅದನ್ನು ಜಾನಪದ ಪರಿಗಣಿಸಿಲ್ಲ ಮತ್ತು ಅದನ್ನು ಸಂಗ್ರಹ ಮಾಡಿ ನನಗೆ ನಿಜವಾಗ್ಲೂ ಐದೈತೆ. ನನಗೆ ನಾನು ಕೇಳಿದೆ, ನಾನು ಇಲ್ಲಿ ಅಧ್ಯಾಪಕ ಬಂದ ಮೇಲೆ ಒಂದಷ್ಟು ಕ್ಷೇತ್ರ ಕಾರ್ಯ ಮಾಡಿದಾಗ ನಿಜವಾಗ್ಲೂ ಪ್ರತಿ ಹಳ್ಳಿಗಳಲ್ಲಿ ಹೆಣ್ಣು ಮಕ್ಕಳು ಹಾಡ್ತಿದ್ದಾರೆ. ಆ ಹೆಣ್ಮಕ್ಳು ಹಾಡ್ತಿರೋ ಹೆಂಗಿದೆ ಅಂತಂದ್ರೆ ಅಂಬೇಡ್ಕರ್ ಬಂದ್ಬಿಡ್ತಾರೆ ಒಂದು ಹಾಡಲ್ಲಿ ಜನಪದ ಗೀತೆಯಲ್ಲಿ ಬಂದ್ಬಿಡ್ತಾರೆ. ಅಯ್ಯೋ ಸ್ವಾಮಿ ಬಾಬಾ ಬಂದ್ಬಿಟ್ಟೆ, ನನಗೆ ಆಸಕ್ತಿ ಇದು ಚಾಪೆ ಇಲ್ಲ ಅಂತ ಹೆಣ್ಮಕ್ಳು. ಅಯ್ಯೋ ನಾನು ಇಷ್ಟು ವರ್ಷ ಆಯ್ತು ಸಂವಿಧಾನ ಕೊಟ್ಟು ಇನ್ನೂ ಚಾಪೆ ಇಲ್ಲದೆ ಬದುಕ್ತಿದ್ದೀರಲ್ಲ ಅಂತ ಬಹಳ ದುಃಖದಿಂದ ನಾನು ಏನು ಹಾಕ್ಬಿಡ ನಾನು ನೆಲ ಕೂತ್ಕೊಂತ ಯಾರು ಅಂಬೇಡ್ಕರ್ ನೆಲ ಕೂತ್ಕೊಂಡು ಆ ಏನು ಕಷ್ಟ ಕೇಳುವಂತ ಒಂದು ಜನಪದ ಹಾಡು. ಸೊ ಈ ಥರದ ಒಂದು ಮೌಖಿಕ ಪರಂಪರೆಯಲ್ಲಿ ಮಾದಾರ ಚೆನ್ನಯ್ಯ ಕೂಡ ದೊಡ್ಡ ಮಟ್ಟದಲ್ಲಿ ಹುಟ್ಟಿದ್ದಾರೆ. ಸೊ ಈ ಅರ್ಥದಲ್ಲಿ ಮಾದಾರ ಚೆನ್ನಯ್ಯನ ಬಗೆಗೆ ನಾವಿನ್ನೂ ನಾನು ಕೆಲವು ಟಿಪ್ಪಣಿಗಳನ್ನು ಸ್ಕಿಪ್ ಮಾಡಿ ಮಾತಾಡಿದ್ದೀನಿ. ಸಾಧ್ಯ ಅಕಸ್ಮಾತ್ ಪ್ರಕಟಣೆ ಸಾಧ್ಯ ಆಗ ಇನ್ನೊಂದಷ್ಟು ವಿಸ್ತಾರವಾಗಿ ನಾನು ಪೀಠಕ್ಕೆ ಬರ್ಕೊಡ್ತೀನಿ. ಸೊ ಇಷ್ಟು ಸಂಗತಿಯನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ನಾನು ಟಿಪ್ಪಣಿ ಮಾಡಿದ್ದೆ, ಅದನ್ನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಇಲ್ಲಿಯವರೆಗೂ ಎಲ್ಲ ತುಂಬ ಶಾಂತಚಿತ್ತವಾಗಿ ನೀವು ಕೇಳಿದಿರಿ. ನಿಮ್ಮೆಲ್ಲರಿಗೂ ವಂದಿಸ್ತಾ ನನಗೆ ಈ ಮಾತಿಗೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ವೇದಿಕೆ ಎಲ್ಲ ಹಿರಿಯರನ್ನು ಹೊಂದಿಸಿ ನಾನು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಸರ್. ಸಮಾನತೆ, ಸಹಬಾಳ್ವೆ, ಸೃಜನತೆ, ಸರಳತೆ, ಭಕ್ತಿ, ಪ್ರೀತಿಯಲ್ಲಿ ಇಲ್ಲ ಸರ್, ಅದು ನಾನು ಕ್ಲಿಯರ್ ಮಾಡುವಂಥ ಸಂಗತಿ ಅಲ್ಲ. ಯಾಕೆ ಅಂತಂದ್ರೆ ಇವನ್ ಮಾದಾರ ಚೆನ್ನೈ ಮಾತ್ರ ಅಲ್ಲ, ಅನೇಕ ವಚನಕಾರರು ಯಾರು ಡೇಟ್ ಆಫ್ ಬರ್ತ್ ಬರೆದಿರ್ತಿಲ್ಲ ಅದನ್ನ ಒಂದು ಆಧಾರದ ಮೇಲೆ ನಕ್ಷತ್ರ ಅವ್ರ ವಚನಗಳಲ್ಲಿ ಬಂದಿರೋ ನಕ್ಷತ್ರಗಳು ಅದರ ಆಧಾರದ ಮೇಲೆ ಒಂದು ಅಂದ್ರೆ ಅಪ್ರಾಕ್ಸಿಮೇಟ್ ಒಂದು ಡೇಟ್ ಇರಬಹುದು ಅಂತ ಮಾಡ್ತಿದ್ದಾರೆ. ಅಲ್ಲ, ಇದು ನಾನು ಹೇಳಿದ್ರೆ ಬರೀ ಮಾದಾರ ಚೆನ್ನೈ ಅಲ್ಲ, ಈ ಇನ್ಕ್ಲೂಡಿಂಗ್ ಬಸವಣ್ಣನ ಒಳಗೊಂಡು ಇವೆಲ್ಲ ಅಂದಾಜು ಡೇಟ್ಸ್ಗೆ. ನೀವು ಅಂಬೇಡ್ಕರ್ ತರದವರು ಆಧುನಿಕದವ್ರಿಗೆ ನಮ್ಗೆ ಡೇಟ್ಸ್ ಅದೆಲ್ಲ ದಾಖಲೆಗಳು ಸಿಗ್ತಾ ಆಧಾರದ ಮೇಲೆ ಜಯಂತಿ ಇದು ಮಾಡ್ತೀವಿ. ನಾನು ಹೇಳ್ತಿರೋದು ನಾಟ್ ಓನ್ಲಿ ಮಾದಾರ ಚೆನ್ನಯ್ಯ, ಇನ್ಕ್ಲೂಡಿಂಗ್ ಎಲ್ಲ ವಚನಕಾರರ ಜಯಂತಿಯನ್ನ ಒಂದು ಸುಮ್ಮನೆ ಅವರ ವಚನಗಳಲ್ಲಿ ಏನಾದರೂ ಹುಟ್ಟಿನ ನಕ್ಷತ್ರಗಳು ಹುಟ್ಟಿನ ಇದನ್ನು ಹೇಳಿದ್ರೆ ಅದನ್ನು ಆ ನಕ್ಷತ್ರಗಳನ್ನ ಆಧರಿಸಿ ಆ ಕಾಲದ ಅದೊಂದು ಕಂಡುಹಿಡಿಯೋ ಒಂದು ಪದ್ಧತಿ ಇದೆ. ಸೊ ಅದರ ಆಧಾರದ ಮೇಲೆ ಒಂದು ಅಂದಾಜು ಸಂಖ್ಯೆಯನ್ನ ಅಥವಾ ಅಂದಾಜು ಡೇಟನ್ನು ಹೇಳ್ತಿದ್ದಾರೆ ಹೊರತು ಅದು ನಾನು ಹೇಳ್ತಿರೋದು ಅದು ಕೇವಲ ಮಾದಾರ ಚೆನ್ನೈ, ಇನ್ಕ್ಲೂಡಿಂಗ್ ಬಸವಣ್ಣನ ಜಯಂತಿಯನ್ನು ಒಳಗೊಂಡಂತೆ ಎಲ್ಲ ವಚನಕಾರರ ಜಯಂತಿಗಳಿಗೂ ನಿರ್ದಿಷ್ಟವಾಗಿ ದಿನಾಂಕ ಇಲ್ಲ. ಅದನ್ನ ಅಧ್ಯಯನಕಾರರು ಅವರಿಗೆ ತೋರಿಸಿದ ಕೆಲವೊಂದು ಡೇಟ್ಸ್ ಅನ್ನು ಕೊಟ್ಟಿದ್ದಾರೆ. ಸೊ ಹಂಗಾಗಿ ಅದು ನಾನು ಕ್ಲಿಯರ್ ಮಾಡುವಷ್ಟು ಅಲ್ಲ, ಅಂದ್ರೆ ಸರಳವಾದ ವಿಷಯ ಅಲ್ಲ.